ಹಾಯ್, ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ವೆಲ್ಕಮ್ ಬ್ಯಾಕ್ ಟು ಚೇತನ್ ಕ್ಲಾಸಸ್. ಸೊ ನಿಮಗೆಲ್ಲ ಹೃತ್ಪೂರ್ವಕವಾದ ಅಭಿನಂದನೆಗಳು. ಟಿ ಇ ಟಿ ಎಕ್ಸಾಮ್ನಲ್ಲಿ ನೀವು ಉತ್ತಮ ಅಂಕಗಳನ್ನು ಗಳಿಸಿದ್ದೀರಿ. ಇವಾಗ ನೀವು ಜಿ ಪಿ ಎಸ್ ಟಿ ಆರ್ ಈ ಎಕ್ಸಾಮ್ಗೆ ಪ್ರಿಪ್ರೇಷನ್ ಮಾಡ್ತಾ ಇದ್ದೀರಿ. ಇವಾಗ ನಾನು ಮೊದಲು ಟಿ ಇ ಟಿ ಇಲ್ಲಿ ಏನೇನು ಎಲಿಜಿಬಿಲಿಟೀಸ್ ಇಲ್ಲಿ ತಗೊಂಡ್ರೆ ಮಾತ್ರ ಈ ಜಿ ಪಿ ಎಸ್ ಟಿ ಆರ್ ಎಕ್ಸಾಮ್ನ ಬರೀಬೋದು ಅಂತ ನಾನು ಹೇಳ್ತೀನಿ. ಪೇಪರ್ 1 ಕ್ಲಿಯರ್ ಆದರೆ 1 to 5 ಟೀಚರ್ಸ್ಗೆ ಅಪ್ಲೈ ಆಗುತ್ತೆ. ಸೊ ಇದು ಜಿ ಪಿ ಎಸ್ ಟಿ ಆರ್ ಓನ್ಲಿ 6 to 8 ಟೀಚರ್ಸ್ ಅಪ್ಲಿಕೇಬಲ್. ಇವಾಗ ಪೇಪರ್ 2 ಆಯಿತು ಅಂದರೆ ಇದು ಜಿ ಪಿ ಎಸ್ ಟಿ ಆರ್ ಎಕ್ಸಾಮ್ಗೆ ನಾವು ಪ್ರಿಪ್ರೇಷನ್ ಮಾಡ್ಕೋಬೋದು. ಪೇಪರ್ 1 to 5 ಕಾಲ್ಫರ್ಮ್ ಆಗ್ಬೋದು, ಆಗದೆ ಇರ್ಬೋದು. ಬಟ್ ಇದು ಕಾಲ್ಫರ್ಮ್ ಆಗ್ಬೋದು, ಆಗದೆ ಇರ್ಬೋದು. ಬಟ್ ನಮ್ಮ ಪ್ರಕಾರ ಇವೆರಡೂ ಕಾಲ್ಫರ್ಮ್ ಆಗೋ ಚಾನ್ಸಸ್ ಇದೆ. ಹಾಗಾಗಿ ನಾವು ಜಿ ಪಿ ಎಸ್ ಟಿ ಆರ್ಗೆ ಈಗ ನಾನು ಸಿಲೆಬಸ್ಸು ಈಗಾಗಲೇ 2022ರಲ್ಲಿ ನೀಡಿರ್ತಕ್ಕಂಥ ಸಿಲೆಬಸ್ಸನ್ನೇ ನಾನು ನಿಮಗೆ ಆಲ್ರೆಡಿ ಗ್ರೂಪ್ನಲ್ಲಿ ಸೆಂಡ್ ಮಾಡಿದ್ದೀನಿ. ಈಗ ಅದ್ರ ಬಗ್ಗೆ ನಾವು ಡಿಸ್ಕಷನ್ ಮಾಡೋಣ. ಪೇಪರ್ಸ್ ಎಷ್ಟಿರ್ತವೆ, ಏನೇನು ಒಂದು ಪ್ಯಾಟರ್ನ್ ಇರುತ್ತೆ ಅಂತ. ಇನ್ನೊಂದು ಮಾಹಿತಿ ಏನಂದರೆ ಟಿ ಇ ಟಿಗೆ ಎಲಿಜಿಬಲ್ ಕ್ರೈಟೀರಿಯಾ ಏನಂತಂದರೆ ಎಸ್ ಸಿ ಎಸ್ ಟಿ ಮತ್ತು ಕ್ಯಾಟಗರಿ 1ಗೆ 83 ಅಂಕಗಳು. ಓಕೆ. ಮತ್ತು ಅದರ್ಸ್ ಕ್ಯಾಸ್ಟ್ 2A ಆಗಿರ್ಬೋದು, 3A, 3B ಆ್ಯಂಡ್ ಅದರ್ಸ್ ಜಿ ಎಮ್ ಕ್ಯಾಸ್ಟ್ಗೆ 90 ಅಂಕಗಳು. ಇದು ಕ್ಲಿಯರಾಗಿ ನೀವು ತಲೆಯಲ್ಲಿಟ್ಕೋಬೇಕು. ಒಂದು ವೇಳೆ ಇದು ನಿಮಗೆ ಈ ಮಾರ್ಕ್ಸ್ ರೀಚ್ ಆಗಿಲ್ಲ ಅಂದರೆ ಇನ್ನು ಫೈನಲ್ +or-1 ಇರ್ಬೋದು. +1 or 2 ಮಾರ್ಕ್ಸು ಇನ್ನು ಫೈನಲ್ ಕೀ ಆನ್ಸರ್ ಬರೋರಿಗೆ ವೇಟ್ ಮಾಡಬೇಕಾಗತ್ತೆ. ಸೊ ಇದು 89 ಬಂದರೂ ಕೂಡ ನಾಟ್ ಎಲಿಜಿಬಲ್ ಆಫ್ಟರ್ ಫೈನಲ್ ಕೀ ಆನ್ಸರ್. ಅಥವಾ ನೀವು ಸರ್ಟಿಫಿಕೇಟ್ ಡೌನ್ಲೋಡ್ ಮಾಡಿದಾಗ ಇದು ಸರ್ಟಿಫಿಕೇಟೇ ಬರೋಲ್ಲ. ಅಂದರೆ 90 ಬಂದರೆ ಎಕ್ಸಾಕ್ಟ್ಲಿ. ಸೊ ಇದು 83 ಮಾರ್ಕ್ಸ್ ನಾವು ಬರಬೇಕಾಗುತ್ತೆ. ಸೊ ಆ್ಯಕ್ಚುಲಿ 82.5 ಅದು. ಆದರೆ ನಮಗಿಲ್ಲಿ ನೆಗೆಟಿವ್ ಇಲ್ಲದಕ್ಕೆ ರೌಂಡ್ ಆಫ್ 83 ಮಾಡಿದ್ದಾರೆ. 83 ಮಾರ್ಕ್ಸ್ ತೆಗಿಲೇಬೇಕಾಗುತ್ತೆ. ಎಸ್ ಸಿ ಎಸ್ ಟಿ ಮತ್ತು ಕ್ಯಾಟಗರಿ 1 ಅವರು 2A, 3A, 3B ಮತ್ತು ಜಿ ಎಮ್ ಅವರು 90 ಮಾರ್ಕ್ಸ್ ತೆಗಿಬೇಕಾಗುತ್ತೆ. ಒಂದು ವೇಳೆ ಟಿ ಟಿ ಇದು ಕ್ಲಿಯರ್ ಆಗಿಲ್ಲ ಅಂದರೆ ನಾವು ಜಿ ಪಿ ಎಸ್ ಟಿ ಆರ್ ಎಕ್ಸಾಮ್ಗೆ ಅಪ್ಲೈ ಮಾಡೋಕ್ಕೆ ಬರಲ್ಲ. ನೆಕ್ಸ್ಟ್ ಇದು ಆಗಲಿಲ್ಲ ಅಂದರೆ ಇವ್ರಿಗೆ ಏನು ಆಪ್ಷನ್ ಅಂದರೆ ವೆರಿ ಇಂಪಾರ್ಟೆಂಟ್ ಆಪ್ಷನ್ ಅಂದರೆ ಸಿ ಟಿ ಇ ಟಿ ಅಂದರೆ ಸೆಂಟ್ರಲ್ ಎಲಿಜಿಬಲ್ ಟೆಸ್ಟ್ ಇದೆ. ಇದು ಸೆಂಟ್ರಲ್ ಟಿ ಇ ಟಿ ಟೀಚರ್ಸ್ ಎಲಿಜಿಬಲ್ ಟೆಸ್ಟ್. ಇದನ್ನು ನೀವು ಪಾಸ್ ಮಾಡ್ಕೋಬೋದು. ಇದು ಫೆಬ್ರವರಿ 8ಕ್ಕೆ ಎಕ್ಸಾಮ್ ಇದೆ. ಅಪ್ಲಿಕೇಶನ್ನು ಆಲ್ಮೋಸ್ಟ್ ಡಿಸೆಂಬರ್ 18ಕ್ಕೆ ಮುಗಿಯುತ್ತೆ. ಇದನ್ನು ನೀವು ಟಿ ಇ ಟಿ ಆಗದೇ ಇರೋರು ನೋಡ್ಕೋಬೋದು. ನೆಕ್ಸ್ಟ್ ಇನ್ನೊಂದು ಆಪ್ಷನ್ ಇದೆ ಅವ್ರಿಗೆ, ಟಿ ಇ ಟಿ ಆಗದೇ ಇರೋರಿಗೆ. ಪ್ರೆಸೆಂಟ್ ರೂಲ್ಸ್ ಪ್ರಕಾರ ಹೈಸ್ಕೂಲ್ಗೆ ನಮಗೆ ಟಿ ಇ ಟಿ ಅವಶ್ಯಕತೆ ಇಲ್ಲ. ರೂಲ್ಸ್ ಚೇಂಜ್ ಮಾಡ್ಬೋದು. ಅಥವಾ ಈಗ ರೂಲ್ಸ್ ಪ್ರಕಾರ ಹೈಸ್ಕೂಲ್ ಏನಿದೆ ಅಲ್ಲ, ಅದನ್ನು HSTR ಅಂತ ಕರಿತೀವಿ. ಇದಕ್ಕೆ ಯಾವುದೇ ರೀತಿ ಟಿ ಇ ಟಿ ಅವಶ್ಯಕತೆ ಇಲ್ಲ. ಹಾಗಾಗಿ ಇದನ್ನು ನೀವು ಪ್ರಿಪೇರ್ ಮಾಡ್ಬೋದು. ಈ ಸಿಲೆಬಸ್ಸನ್ನು ಕೂಡ ನಾನು ನಿಮಗೆ ಗ್ರೂಪ್ನಲ್ಲಿ ಸೆಂಡ್ ಮಾಡಿದ್ದೀನಿ ಆಲ್ರೆಡಿ. ಹಾಗಾಗಿ ನೀವು ಟಿ ಇ ಟಿ ಕ್ಲಿಯರ್ ಆಗ್ತಾ ಇಲ್ಲ ಅನ್ನೋದು ನಮಗೆ ಗೊತ್ತಾದ ತಕ್ಷಣ ನೀವು ಈ ಒಂದು ಹಾದಿಯಲ್ಲಿ ಬರಬೇಕಾಗುತ್ತೆ. CTET ಅಥವಾ ಹೈಸ್ಕೂಲ್ ಪ್ರಿಪ್ರೇಷನ್. ಓಕೆ. ಅಥವಾ ಇನ್ನೊಂದು ಟಿ ಇ ಟಿ ಕಾಲ್ಫರ್ಮ್ ಆಗೋ ಚಾನ್ಸಸ್ ಕಡಿಮೆ. ಯಾಕೆಂದರೆ ನಿಮಗೆ ಈಗ ನಮ್ಮ ಸರ್ಕಾರದವರು ಏನು ಮಾಡ್ತಾ ಇದ್ದಾರೆ ಅಂದರೆ ಎಕ್ಸಾಮ್ CET ನಾವು ಕಾಲ್ಫರ್ಮ್ ಮಾಡ್ತೀವಿ ಅಂತಂದು ಹೇಳಿಬಿಟ್ಟಿದ್ದಾರೆ. ಹಾಗಾಗಿ ಪ್ರೊಬಾಬಿಲಿಟಿ ಕಡಿಮೆ ಇರ್ಬೋದ್ರಿಂದ ನೀವು CTET ಮತ್ತು ಹೈಸ್ಕೂಲ್ಗೆ ಪ್ರಿಪ್ರೇಷನ್ ಆಗೋದು ಬೆಟರ್ ಆಗುತ್ತೆ. ನೆಕ್ಸ್ಟು ಈಗ ಜಿ ಪಿ ಎಸ್ ಟಿ ಆರ್ನಲ್ಲಿ 3 ಪೇಪರ್ಸ್ ಇರ್ತವೆ. ಜಿ ಪಿ ಎಸ್ ಟಿ ಆರ್ ಅಂತಂದರೆ ನಿಮಗೆ ಫಸ್ಟ್ ತಿಳ್ಕೋಬೇಕು, ಗ್ರ್ಯಾಜುಯೇಟ್ ಪ್ರೈಮರಿ ಸ್ಕೂಲ್ ಟೀಚರ್ ಅಂತ. ಇದ್ರ ಮೀನಿಂಗ್ ಜಿ ಪಿ ಎಸ್ ಟಿ ಆರ್ ಇದು 6 to 8 ಟೀಚರ್ಸ್ ಕಾಲ್ಫರ್ಮ್ ಆಗೋದು. ಇಲ್ಲಿ ಸಬ್ಜೆಕ್ಟ್ ಈಗಿರೋ ಪ್ರಕಾರ SS ಸೋಷಿಯಲ್ ಸೈನ್ಸ್ ಕಾಲ್ಫರ್ಮ್ ಆಗುತ್ತೆ, ಇಂಗ್ಲೀಷ್ ಕಾಲ್ಫರ್ಮ್ ಆಗುತ್ತೆ, ಮತ್ತು ಮ್ಯಾಥ್ಸ್ ಕಾಲ್ಫರ್ಮ್ ಆಗುತ್ತೆ, ಮತ್ತು ಬಯಾಲಜಿಕಲ್ ಸೈನ್ಸ್ ಕಾಲ್ಫರ್ಮ್ ಆಗುತ್ತೆ. ಪ್ರತಿಯೊಂದಕ್ಕೂ ಇದಕ್ಕೆ ಬೇರೆ ಬೇರೆ ಆಗಿರ್ತಕ್ಕಂಥ ಅರ್ಹತೆಗಳು ಇದೆ. ಓಕೆ. ಈಗ ನಿಮಗೆ ಇಲ್ಲಿ ಬಯಾಲಜಿಯಲ್ಲಿ CBJ ಸ್ಟೂಡೆಂಟ್ಸ್ ಬರ್ತಾರೆ, ಇಲ್ಲಿ PCM, ಇಲ್ಲಿ ಸೋಷಿಯಲ್ ಸೈನ್ಸ್ ಮತ್ತು ಇಂಗ್ಲೀಷ್ನಲ್ಲಿ ನೀವು ಏನಾದರೂ ಡಿಗ್ರಿಯಲ್ಲಿ ಆಪ್ಷನಲ್ ಇಂಗ್ಲೀಷ್ ಓದಿದರೆ ಇವು ಎರಡು ಪೋಸ್ಟ್ಗೆ ಎಕ್ಸಾಮ್ ಬರೀಬೋದು, ಚಾನ್ಸಸ್ ಇದೆ, ಸೋಷಿಯಲ್ ಸೈನ್ಸ್ ಮತ್ತು ಇಂಗ್ಲೀಷ್ಗೆ. ಓಕೆ. ಇದು ಕ್ರೈಟೇರಿಯಾ. ಇನ್ನೊಂದು ವೆರಿ ಇಂಪಾರ್ಟೆಂಟ್ ಏನಂತಂದರೆ ನೀವು ಡಿಗ್ರಿಯಲ್ಲಿ ಯಾವುದು ಆಪ್ಷನಲ್ ತಗೊಂಡಿರ್ತೀರೋ, 3 ಆಪ್ಷನಲ್ ತಗೊಂತೀವಿ. ಫಾರ್ ಎಕ್ಸಾಂಪಲ್ ನಾನು PCM ತಗೊಂಡಿದ್ದೀನಿ ಅಂದ್ಕೊಳ್ರಿ. ಈ 3 ಆಪ್ಷನಲ್ಲಿ ಯಾವುದಾದ್ರೂ 2 ಆಪ್ಷನ್ನಲ್ಲಿ ನಾವು B.Ed ಮಾಡಿರಬೇಕಾಗುತ್ತೆ.
ಅಂದರೆ ಯಾವುದಾದ್ರೂ ಎರಡು ವಿಷಯದಲ್ಲಿ, ಸೊ ಅಥವಾ ಫಿಸಿಕ್ಸ್ ಕೆಮಿಸ್ಟ್ರಿ ಮಾಡ್ಬೋದು, ಅಥವಾ ಕೆಮಿಸ್ಟ್ರಿ ಮ್ಯಾಥ್ಸ್ ಮಾಡ್ಬೋದು, ಅಥವಾ ಫಿಸಿಕ್ಸ್ ಮ್ಯಾಥ್ಸ್ ಮಾಡ್ಬೋದು. ಆಲ್ಮೋಸ್ಟ್ ಆಲ್ PCM ಕ್ಯಾಂಡಿಡೇಟ್ಸ್ ಫಿಸಿಕ್ಸ್ ಮ್ಯಾಥ್ಸು, ಸೊ CBZ ಕ್ಯಾಂಡಿಡೇಟ್ಸ್ ಏನು ಮಾಡ್ತಾರೆ, ಕೆಮಿಸ್ಟ್ರಿ ಮತ್ತು ಬಯಾಲಜಿ, ಫಿಸಿಕ್ಸ್ ಆ್ಯಂಡ್ ಕೆಮಿಸ್ಟ್ರಿ ಮಾಡ್ತಾರೆ ಅವರು ಆಲ್ಮೋಸ್ಟ್ ಅಲ್ಲ. ಸೊ ಇದರಲ್ಲಿ ನೀವು CBZ ಕ್ಯಾಂಡಿಡೇಟ್ ಆ್ಯಕ್ಚುಲಿ ಅವರು ಡಿಗ್ರಿಯಲ್ಲಿ CBZ ತಗೊಂಡಿರ್ತಾರೆ. ಸೊ ಇದರಲ್ಲಿ ಯಾವುದಾದ್ರೂ ಎರಡು ತಗೊಂಡಿರ್ತಾರೆ. ಅವ್ರು ಕೆಮಿಸ್ಟ್ರಿ ಬಯಾಲಜಿ ತಗೊಂಡಿರ್ತಾರೆ, ಅದು ಕೆಮಿಸ್ಟ್ರಿ ಬಾಟ್ನಿ ತಗೊಂಡಿರ್ತಾರೆ, ಬಾಟ್ನಿ ಜುವಾಲಜಿ ತಗೊಂಡಿರ್ತಾರೆ. ಸೊ ಯಾವುದಾದ್ರೂ ಎರಡನ್ನು ನಾವು ಓದಿರಲೇಬೇಕಾಗುತ್ತೆ BEdನಲ್ಲಿ ನೀವು ಆಪ್ಷನಲ್ ತಗೊಂಡಾಗ. ಸೊ ಇವಾಗ ನೋಡಿ ಕ್ವಶನ್ ಪೇಪರ್ ಯಾವ ರೀತಿ ಇರುತ್ತೆ, ಅಂದರೆ ಎಷ್ಟೆಷ್ಟು ಅಂಕಗಳಿಗೆ ಏನೇನಿರುತ್ತೆ ಅಂತ ನಾವು ಡಿಸ್ಕಷನ್ ಮಾಡೋಣ. ಪೇಪರ್ 1 ಅಂತ ಇರುತ್ತೆ, ನೆಕ್ಸ್ಟ್ ಪೇಪರ್ 2 ಆ್ಯಂಡ್ ಪೇಪರ್ 3. ಸೊ 3 ಪೇಪರ್ಗಳು ಇರ್ತವೆ ಇಲ್ಲಿ. ಫಸ್ಟ್ ನಾನು ಪೇಪರ್ 1 ಏನಿದೆ ಅಂತಂದರೆ, ಇದು ಎಲ್ಲ ಸಬ್ಜೆಕ್ಟ್ ಓದೋರಿಗೂ ಇದು ಬರುತ್ತೆ. ಅಂದರೆ ನಾನು ಸೋಷಿಯಲ್ ಸೈನ್ಸ್ ಇದ್ದೀನಿ ಅಂದರೂ ಪೇಪರ್ 1 ಬರೀಬೇಕಾಗುತ್ತೆ. ಸೊ ಮ್ಯಾಥ್ಸ್ನವರು ಪೇಪರ್ 1 ಬರೀಬೇಕಾಗುತ್ತೆ, ಇಂಗ್ಲೀಷ್ನವರು ಕೂಡ ಪೇಪರ್ 1 ಬರೀಬೇಕಾಗುತ್ತೆ. ಸೊ ಇಲ್ಲಿ ಸಿಲೆಬಸ್ ಏನಿರುತ್ತೆ, ಆಲ್ರೆಡಿ ನಿಮ್ಗೆ ಸಿಲೆಬಸ್ ಸೆಂಡ್ ಮಾಡಿದ್ದೀನಿ ಗ್ರೂಪ್ನಲ್ಲಿ. ಸೊ ಇದು ಯಾವ ರೀತಿ ಇರುತ್ತೆ ಎಕ್ಸಾಮ್ ಅಂದರೆ, ಸೊ 150 ಅಂಕಗಳಿಗೆ ಇದು ಎಕ್ಸಾಮ್ ಇರುತ್ತೆ. 150 ಅಂಕಗಳಿಗೆ ಎಕ್ಸಾಮ್ ಇದ್ದರೆ, ಸೊ ಎಷ್ಟು ಸಮಯ ಅಂತಂದರೆ ಇದು 2 ಗಂಟೆ 30 ನಿಮಿಷ. ಅಂದರೆ ಸೊ ಬೆಳಗಿನ ಸಮಯದಲ್ಲಿ ಈ ಪೇಪರ್ ಇರುತ್ತೆ. ಸೊ ನಮಗೆ ಶನಿವಾರ ದಿನ ಬರುತ್ತೆ ಇದರ ಎಕ್ಸಾಮ್. ಶನಿವಾರ ಭಾನುವಾರ 2 ದಿನ ಎಕ್ಸಾಮ್ ಅಂತಂದರೆ, ಸೊ ಶನಿವಾರದ ಬೆಳಗ್ಗೆ ಈ ಎಕ್ಸಾಮ್ ಇರುತ್ತೆ. ಓಕೆ, 2 ಗಂಟೆ 30 ನಿಮಿಷ. ಓಕೆ, ಕ್ವಶನ್ ಪೇಪರ್ನು ಕೂಡ ನಾನು ಸೆಂಡ್ ಮಾಡಿದ್ದೀನಿ. ಅದರಲ್ಲಿ ನಿಮಗೆ ಟೈಮ್ನ ನೋಡ್ಕೊಳ್ಳಿ. 2 ಗಂಟೆ 30 ನಿಮಿಷ ಸಮಯ ಅಂದರೆ ನಿಮಗೆ ಎಷ್ಟು, ಆಲ್ಮೋಸ್ಟ್ 120 + 30, 150 ಮಿನಿಟ್ಸ್, 150 ಮಾರ್ಕ್ಸ್ ಇರುತ್ತೆ. ಓಕೆ, ನಾವು TET ಎಕ್ಸಾಮ್ ಬರ್ತಿದ್ದೀವಲ್ಲ, ಸೇಮ್ ಆ್ಯಸ್ ಇಟ್ ಈಸ್ ಇಲ್ಲಿ ಏನಿದೆ ಮಾರ್ಕ್ಸ್ ಇದೆ ಮತ್ತು ಸಮಯ ಇದೆ. ಇಲ್ಲಿ ಏನಂತಂದರೆ, ಸೊ ಏನೇನು ಇರುತ್ತೆ ಇದರಲ್ಲಿ ಅನ್ನೋದಕ್ಕಿಂತ ಮುಂಚೆ ಫಸ್ಟ್ ಇದು ಮೋಡ್ ಆಫ್ ಎಕ್ಸಾಮ್ ಯಾವ ರೀತಿ ಅಂದರೆ OMR ಇರುತ್ತೆ. ಅಂದರೆ ಟಿಕ್ ಹಾಕೋದು, ನಾವು ಏನು ಮಲ್ಟಿಪಲ್ ಚಾಯ್ಸ್ನಲ್ಲಿ ಟಿಕ್ ಹಾಕ್ತೀವಿ. ಸೊ OMR ಮೋಡ್ ಇರುತ್ತೆ 150 ಮಾರ್ಕ್ಸ್ಗೆ. ಓಕೆ, ಇದರಲ್ಲಿ ಯಾವುದೇ ಅಂಕಗಳು ನಿರ್ದಿಷ್ಟ ಇಷ್ಟೇ ಅಂಕಗಳನ್ನು ತೆಗಿಬೇಕು ಅಥವಾ ಕನಿಷ್ಠ ಇಷ್ಟ ಅಂಕಗಳನ್ನು ತೆಗಿಬೇಕು ಅನ್ನೋದು ಯಾವುದೇ ರೀತಿಯ ಒಂದು ಷರತ್ತಿರಲ್ಲ. ಅಂದರೆ ಈಗ ನಿಮಗೆ ಫಾರ್ ಎಕ್ಸಾಂಪಲ್ ಪೇಪರ್ 2ಗೆ ಮತ್ತು ಪೇಪರ್ 3ಗೆ ಸೊ ಷರತ್ತುಗಳಿವೆ, ಅಂದರೆ ಇಷ್ಟೇ ಮಾರ್ಕ್ಸ್ ತೆಗಿಬೇಕಂತ. ಸೊ ಇದರಲ್ಲಿ ಯಾವುದೇ ರೀತಿಯ ಒಂದು ಷರತ್ತಿರಲ್ಲ, ಕಡ್ಡಾಯ ಅಂಕಗಳಿಲ್ಲ. ಆದರೆ ಸೊ ನಮಗೆ ಇಲ್ಲಿ ಕೌಂಟಿಂಗ್ ಇರುತ್ತೆ, ಇದು ಕೌಂಟ್ ಆಗುತ್ತೆ ನಮಗೆ. CET ಅಂದರೆ 400 ಮಾರ್ಕ್ಸ್ ಇರುತ್ತೆ ಟೋಟಲ್. ಸೊ ಇದು ಕೂಡ ಏನಾಗುತ್ತೆ ಅಂದರೆ ಟೋಟಲ್ ನಮ್ಮ ಮೆರಿಟಿಗೆ ಈ ಅಂಕಗಳು ಕೌಂಟ್ ಆಗ್ತವೆ. ಇನ್ನೊಂದು ಪಾಯಿಂಟ್ ನಿಮಗೆ ಹೇಳಬೇಕಂತಂದರೆ, ಸೊ ಯಾವ ರೀತಿ ನಮ್ಮ ಮೆರಿಟನ್ನು ಕನ್ಸಿಡರ್ ಮಾಡ್ತಾರೆ ಅಂದರೆ, ಇದಕ್ಕೆ ಬಿಫೋರ್ ನಿಮ್ಮ ಡಿಗ್ರಿ ಪ್ಲಸ್ಸು BEd ಪ್ಲಸ್ಸು TET ಪ್ಲಸ್ಸು ನೀವು CET, ಈಗ ನೆಕ್ಸ್ಟ್ CET ಬರೆದ್ರೆ, ಸೊ ಡಿಗ್ರಿ ಎಷ್ಟು ಪರ್ಸೆಂಟ್ ಅಂದರೆ 20% ಡಿಗ್ರಿ ತಗೊತಾರೆ. ಸೊ BEd 10% ತಗೊಳ್ತಾರೆ. TET 20% ತಗೊಳ್ತಾರೆ. ಪ್ಲಸ್ ಇವಾಗ ಎಷ್ಟಾಯಿತು, 20 + 10 + ಟೋಟಲ್ 50 ಆಗುತ್ತೆ. ಉಳಿದಿರೋದು CET 50% ತಗೊಳ್ತಾರೆ. ಈಗ ಇದು ಆಲ್ರೆಡಿ ನಿಮ್ಗೆ ಕಂಪ್ಲೀಟ್ ಆಗಿದೆ. ಈಗ ಡಿಗ್ರಿ ಮುಗಿದಿದೆ, BEd ಮುಗಿದಿದೆ, TET ಮುಗಿದಿದೆ. ಸೊ 20% ಆಗಿದೆ, 10% ಆಗಿದೆ, 20%. ನಾನು ಹೇಳ್ತಾ ಇರೋದು ಈಗ ಪ್ರೆಸೆಂಟ್ ಇರೋ ರೂಲ್ಸು. ಸೊ ಪ್ರೆಸೆಂಟ್ ಇರೋ ರೂಲ್ಸ್ ಹೇಳ್ತಾ ಇದ್ದೀನಿ. ಈ ಚೇಂಜಸ್ ಆಗ್ಬೋದು, ಡಿಗ್ರಿನ ತೆಗಿಯೋ ಚಾನ್ಸಸ್ ಇರ್ಬೋದು, BEdನ ತೆಗಿಬೋದು. ಒನ್ಲಿ TET CET ಮಾಡಿದಾಗ ಇದು 50 ಇದು 50 ಆಗ್ಬೋದು. ಸೊ ನಿಮ್ಗೆ ಈಗ ಪ್ರೆಸೆಂಟ್ ರೂಲ್ಸ್ ಪ್ರಕಾರ ಡಿಗ್ರಿ 20% ಇದೆ, 10% ಇದೆ, 20% ಇದೆ ಮತ್ತು 50%. ಹಾಗಾದರೆ ನಿಮಗೆ ಇದು 50ಕ್ಕೆ ಆಲ್ರೆಡಿ ನೀವು ಸ್ಕೋರ್ ತೆಗೆದುಬಿಟ್ಟಿದ್ದೀರಾ. ಸೊ ಈ ಉಳಿದಿರೋದು ನಿಮ್ಮ ಕೈಲಿರೋದು ಏನಂದರೆ 50% CETಗಿದು. ಸೊ ಈ ರೀತಿ ಮೋಡ್ ಆಫ್ ಎಕ್ಸಾಮ್ ಅಂದರೆ ನಮಗೆ ಮೆರಿಟ್ಗೆ ಕನ್ಸಿಡರ್ ಮಾಡ್ತಾರೆ. ಸೊ ಇನ್ನೊಂದೇನೆಂದರೆ, ಇಲ್ಲಿ ಕೌಂಟ್ ಮಾಡಬೇಕಾದಾಗ ಇದನ್ನು ನಾವು ಬ್ಯಾಕ್ ಸ್ಕೋರ್ ಅಂತ ಕರಿತೀವಿ. ಈಗ ಆಲ್ರೆಡಿ 50ಕ್ಕೆ ನಿಮ್ಮದು ಸೊ ಆಲ್ಮೋಸ್ಟ್ 35ರಿಂದ 36 ಈ ರೀತಿ ಇರ್ಬೋದು. ಓಕೆ, ಇದನ್ನು ಹೆಂಗೆ ಕೌಂಟ್ ಮಾಡೋದು? ನೀವು ಕೌಂಟ್ ಮಾಡೋದು ಯಾವ ರೀತಿ ಅಂತಂದರೆ, ಈಗ ಉದಾಹರಣೆ
ನಾನು ಡಿಗ್ರಿ ಒಂದು 70% ಮಾಡಿದ್ದೀನಿ ಅಂದ್ಕೊಳ್ರಿ. ಸೊ 70% ಡಿಗ್ರಿ ಇದೆ ಅಂದರೆ ಇದನ್ನು 20ಕ್ಕೆ ಕನ್ವರ್ಟ್ ಮಾಡ್ಕೊಡ್ರಿ, ಆಲ್ಮೋಸ್ಟ್ 14 ಬರುತ್ತೆ, 14 ಮಾರ್ಕ್ಸ್ ಬಂತು. ಪ್ಲಸ್ ಇದು ನಂದು ಬಿ ಎಡ್ 90% ಇದೆ ಅಂದರೆ 10 ಅಂತಂದರೆ ಇದು 9 ಆಗುತ್ತೆ. ಓಕೆ, 10%. ಇದು 20% ಅಂದರೆ ನಿಮಗೆ ಟಿ ಇ ಟಿ ಇರೋದು. ಸೊ 20 ಅಂದರೆ ನಾನು 100 ಮಾರ್ಕ್ಸ್ ತೆಗೆದಿದ್ದೀನಿ ಟಿ ಇ ಟಿಯಲ್ಲಿ, 150ಕ್ಕೆ 100 ಮಾರ್ಕ್ಸ್ ತೆಗೆದಿದ್ದೀನಿ ಅಂದರೆ 20ಕ್ಕೆ ಎಷ್ಟಾಗುತ್ತೆ? ಸೊ 20%ಗೆ ಆಲ್ಮೋಸ್ಟ್ ಆಲ್ 14 15 ಆಗ್ಬೋದು. ಸೊ ಚೆಕ್ ಮಾಡೋಣ. 150ಕ್ಕೆ 100 ಮಾರ್ಕ್ಸ್ ತೆಗೆದಿದ್ದೀರಾ, ಎಷ್ಟು ಪರ್ಸೆಂಟೇಜ್ ಆಗುತ್ತೆ ನೋಡ್ಕೊಳ್ಳೋಣ. ಸೊ ಪರ್ಸೆಂಟೇಜ್ ಮಾಡಿದಾಗ ಈಗ ನೋಡಿ, 5 2 5 3 10. ಸೊ 200 ಡಿವೈಡೆಡ್ ಬೈ 3 ಆಗುತ್ತೆ. ಓಕೆ, ಸೊ 3 1 3 6 18, 2 3 6 ಅಂದರೆ ನಿಯರ್ಲಿ 67% ನೀವು ತಗೊಂಡಿರಿ ಅಂತ. ಸೊ 100ಕ್ಕೆ 67 ತಗೊಂಡಿರಿ ಅಂದರೆ 20ಕ್ಕೆ ಎಷ್ಟಾಗುತ್ತೆ ಅಂತ ನೀವು ಕೌಂಟ್ ಮಾಡ್ಕೋಬೋದು. 2 1 5. ಸೊ 5 1 5 1 5, 1 ಉಳಿತು 17, 5 3. ಸೊ ನಿಯರ್ಲಿ 13ರಿಂದ 14 ಮಾರ್ಕ್ಸ್ ಬರುತ್ತೆ. ಸೊ ಇಷ್ಟು ನಾನು ತೆಗೆದಿದ್ದೀನಿ ಈಗ ಆಲ್ರೆಡಿ. 14 + 14 28, 28 + 9 28 + 9 ಅಂದರೆ 37 ಬಂತು. ಈಗ ನನ್ನದೇ ಉದಾಹರಣೆ ತಗೊಳ್ರಿ. ನಾನು ಡಿಗ್ರಿ 70% ತೆಗೆದಿದ್ದೀನಿ. ಸೊ ಅದನ್ನು 20ಕ್ಕೆ ಕನ್ವರ್ಟ್ ಮಾಡಿದ್ದಾರೆ, 14 ಆಯಿತು. 10%ಅನ್ನು ಬಿ ಎಡ್ನಲ್ಲಿ ಮಾಡಿದ್ದೀನಿ. ಸೊ 9 ತಗೊಂಡಿದ್ದಾರೆ. ಸಾರಿ, 90%ಅನ್ನು ನಾನು ಬಿ ಎಡ್ನಲ್ಲಿ ಮಾಡಿದ್ದೀನಿ, ಇದನ್ನು 9 ತಗೊಂಡಿದ್ದಾರೆ. 10% ಅಂದರೆ 20% ಅಂದರೆ ನಾನು ಸಿ ಇ ಟಿಯಲ್ಲಿ 100 ಮಾರ್ಕ್ಸ್ ತೆಗೆದಿದ್ದೀನಿ, ಟಿ ಇ ಟಿಯಲ್ಲಿ 100 ಮಾರ್ಕ್ಸ್ ತೆಗೆದಿದ್ದೀನಿ. ಸೊ 14 ಮಾರ್ಕ್ಸ್ ಕೌಂಟ್ ಆಗುತ್ತೆ. ಈಗ ನೀವು ಟಿ ಇ ಟಿಯಲ್ಲಿ ಹೆಚ್ಚಿಗೆ ಸ್ಕೋರ್ ತಗೊಂಡ್ರೆ ಇಲ್ಲಿ ಹೆಚ್ಚಿಗೆ ಕೌಂಟ್ ಆಗುತ್ತೆ, ಡಿಗ್ರಿಯಲ್ಲಿ ಹೆಚ್ಚಿಗೆ ಕೌಂಟ್ ಆದರೆ ಇದಾಗುತ್ತೆ. ಸೊ ನನ್ನ ತಗೊಂಡಾಗ 37, ಇದು ಬ್ಯಾಕ್ ಸ್ಕೋರ್ ಆಗುತ್ತೆ. ಅಂದರೆ ನೀನು ಈಗ ಆಲ್ರೆಡಿ 50ಕ್ಕೆ ಸೊ 37 ತೆಗೆದುಬಿಟ್ಟಿದ್ದೀನಿ ನಾನು. ಸೊ ನಿಮಗೆ ಇನ್ನೂ ಉಳಿದಿರೋದೇನೆಂದರೆ ಇನ್ನು 50% ಸಿ ಇ ಟಿಗೆ ಇದೆ. ಈಗ ಸಿ ಇ ಟಿ ಸ್ಕೋರ್ ಮಾಡ್ಕೊಂಡ್ರೆ ನಿಮ್ಮದು ಟೋಟಲ್ ಮೆರಿಟ್ ಸ್ಕೋರ್ ಹೆಚ್ಚಿಗೆ ಆಗುತ್ತೆ. ಟೋಟಲ್ ಮೆರಿಟ್ ಸ್ಕೋರ್ ಹೆಚ್ಚಿಗೆ ಆಗಿದೆ ಅಂದರೆ ನಿಮಗೆ ಏನಾಗುತ್ತೆ, ಮೆರಿಟ್ನಲ್ಲಿ ಬರೋ ಚಾನ್ಸಸ್, ಜಾಬ್ ಆಪರ್ಚುನಿಟಿ ಹೆಚ್ಚಿಗೆ ಆಗುತ್ತೆ. ಸೊ ಇಲ್ಲಿ ಹಾಗಾದರೆ ಸಿ ಇ ಟಿ ಎಷ್ಟಿರುತ್ತೆ ಅಂದರೆ 400 ಮಾರ್ಕ್ಸ್ ಸಿ ಇ ಟಿ ಇರುತ್ತೆ. ಸೊ ಪೇಪರ್ 1 150, ಪೇಪರ್ 2 150, 300 ಆಯಿತು. ಪೇಪರ್ 3 100 ಇರುತ್ತೆ. ಸೊ 400 ಇರುತ್ತೆ. ಇಂಗ್ಲೀಷ್ ಸಬ್ಜೆಕ್ಟ್ ಟೀಚರ್ಸ್ಗೆ ಪೇಪರ್ 1 ಪೇಪರ್ 2 ಅಷ್ಟೇ ಇರುತ್ತೆ, ಅವ್ರು ಪೇಪರ್ 3 ಇರಲ್ಲ. ಈ ಪಾಯಿಂಟ್ ಇಂಪಾರ್ಟೆಂಟ್. ಸೊ ಇಂಗ್ಲೀಷ್ ಸಬ್ಜೆಕ್ಟ್ ಟೀಚರ್ಸ್ ಏನು ಮಾಡ್ತಾರೆ, ಪೇಪರ್ 1 ಪೇಪರ್ 2 ಅಷ್ಟೇ ಬರೀತಾರೆ, ಅದು ಅವರು ಮೆರಿಟ್ ಕೌಂಟ್ ಮಾಡ್ಕೊಳ್ತಾರೆ. ಸೊ 400ಕ್ಕೆ ನಾನು ಅಂದಾಜು ಒಂದು 300 ಮಾರ್ಕ್ಸ್ ತೆಗೆದಿದ್ದೇನೆ ಅಂದರೆ ಅದನ್ನು ಪರ್ಸೆಂಟೇಜಿಗೆ ಕೌಂಟ್ ಮಾಡ್ತಾರೆ. ಸೊ ಪ್ಲಸ್ ಆ್ಯಡ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ನಾನು 400 ಮಾರ್ಕ್ಸಿಗೆ ಸೊ 300 ತೆಗೆದಿದ್ದೀನಿ, ಇದನ್ನು ಪರ್ಸೆಂಟೇಜಿಗೆ ಕೌಂಟ್ ಮಾಡಿ. ಸೊ 0 2 0 2 0 ಹೋಗುತ್ತೆ. ಇಲ್ಲಿ ಉಳಿದಿರೋದಂದರೆ 4 1 4 7 28 ಆಗುತ್ತೆ. 2 4 5 ಅಂದರೆ 75% ತೆಗೆದಿದ್ದೀನಿ ಅಂತ. 75% ತೆಗೆದಾಗ ಇದರ ಆಫ್ ತಗೋಬೇಕು, ಯಾಕಂದರೆ 55%. ಸೊ ಹಾಗಾದರೆ 37 ಸಮಥಿಂಗ್ 37.5 ಆಗುತ್ತೆ. ಸೊ ರೌಂಡ್ ಅಪ್ 37 ತಗೊಳ್ಳೋಣ. ಸೊ 38 ತಗೊಳ್ಳೋಣ. ಸೊ 38 ಪ್ಲಸ್ ನಿಮ್ದು ಆಲ್ರೆಡಿ ಬ್ಯಾಕ್ ಸ್ಕೋರ್ ಇದೆ, ಇದು ಬ್ಯಾಕ್ ಸ್ಕೋರ್ ಅಂತ ಕರಿತೀವಿ ನಾವು. ಸೊ 38 + 37, 38 + 37 ಎಷ್ಟಾಗುತ್ತೆ ನೋಡಿ, ಹೆಚ್ಚು ಕಮ್ಮಿ 75% ಆಗುತ್ತೆ. 75% ಅಂದರೆ ನಿಮ್ದು ಇದು ಮೆರಿಟ್ ಸ್ಕೋರ್. ಓಕೆ, ಸೊ ಇದು ನಿಮಗೆ ಒಳ್ಳೆ ಉತ್ತಮ ಸ್ಕೋರ್ ಅಂತ ಕರೀಬೋದು. ನಂದು ಇವಾಗ ನಾನು ಕೊಪ್ಪಳ ಜಿಲ್ಲೆಯಲ್ಲಿ ಆಯ್ಕೆಯಾಗಿದ್ದೀನಿ ಅಂದರೆ ನಂದು 76.21 ಮೆರಿಟ್ ಸ್ಕೋರು. 76.21 ಅಂದರೆ ಸೊ ನಂದು ಟೋಟಲ್ ಪೋಸ್ಟು 329 ಸಮಥಿಂಗ್ ಇದ್ದ. ಸೊ ಇದ್ದಾಗ ನಾನು 76.21 ತೆಗೆದಿದ್ದೀನಿ. ಸೊ 9ನೇ ರ್ಯಾಂಕ್, ಜಿಲ್ಲೆಗೆ 9ನೇ ರ್ಯಾಂಕ್ ಪಡೆದಿದ್ದೀನಿ ನಾನು. ಸೊ ಅಂದರೆ ಇದು 76.21 ಸಣ್ಣದು ಅನಿಸುತ್ತೆ ಪರ್ಸೆಂಟೇಜಿಗೆ ಕೌಂಟ್ ಮಾಡಿದಾಗ. ಸೊ ಇದನ್ನೆಲ್ಲವನ್ನೂ ಆ್ಯಡ್ ಮಾಡ್ತಾರೆ ಅಲ್ಲಿ. ಸೊ ನಾನು ಜಿಲ್ಲೆಗೆ 9ನೇ ರ್ಯಾಂಕ್ ಇದ್ದೀನಿ ಅಂದರೆ ಇದು ಎಷ್ಟು ದೊಡ್ಡ ಸ್ಕೋರ್ ಅನ್ನೋದು ವಿಚಾರ ಮಾಡಿಕೊಡ್ರಿ. ಸೊ ಜಿಲ್ಲೆಗೆ ಫಸ್ಟ್ ರ್ಯಾಂಕ್ ಇರೋದು 81, ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ 81 ಜಿಲ್ಲೆಗೆ ಪ್ರಥಮ ರ್ಯಾಂಕ್ ಅವರು. ಅಂದರೆ ನೀವು ಅವರೇಜ್ 70 to 75 ತಗೊಂಡ್ರೆ ಅಂದರೆ ನೀವು 100% ಜಾಬ್ ತಗೊತೀರ ಅಂತ. ಸೊ ಡಿಪೆಂಡ್ ಅಪಾನ್ ಪೋಸ್ಟ್ ಮೇಲೆ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಪೋಸ್ಟ್ ಹೆಚ್ಚಿಗಿದ್ದಾಗ ನೀವು ಪರ್ಸೆಂಟೇಜ್ ಕಡಿಮೆ ಇದ್ದರೂ ಸೊ ನೀವು ಒಳಗೆ ಹೋಗ್ಬೋದು, ಅಲ್ಲಿ ಪೋಸ್ಟ್ ಇಂಪಾರ್ಟೆಂಟು. ಸೊ ನಂಬರ್ ಆಫ್ ಅಪ್ಲಿಕೇಶನ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇವನ್ನೆಲ್ಲ ಕೌಂಟ್ ಮಾಡಿಕೊಂಡ್ರೆ ನೀವು ಸೊ 75+ ತಗೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಅಂದರೆ ನಿಮ್ಮದು ಡಿಗ್ರಿ ಬಿ ಎಡ್ ಟಿ ಇ ಟಿ ಕಡಿಮೆ ಇದ್ದರೆ ಸಿ ಇ ಟಿನ ಹೆಚ್ಚಿಗೆ ಮಾಡೋದು. ಓಕೆ, ಈಗ ನಾನು ಸೊ ಪೇಪರ್ 1 ಬಗ್ಗೆ ಹೇಳಿದ್ದೀನಿ. ಪೇಪರ್ 1 ಎಷ್ಟಿರುತ್ತೆ, 150 ಅಂಕಕ್ಕಿರುತ್ತೆ. ಸೊ ಇದು OMR ಫಾರ್ಮೆಟಲ್ಲಿ ಇರುತ್ತೆ. 2 ಗಂಟೆ 30 ನಿಮಿಷ ಇರುತ್ತೆ. ಇದು ಇಂಪಾರ್ಟೆಂಟ್, ಸಮಯ ಕೂಡ ಭಾಳ ಇಂಪಾರ್ಟೆಂಟು. ಸೊ ಇದನ್ನು ನಾವು ಜನರಲ್ ಪೇಪರ್ ಅಂತ ಕರಿತೀವಿ.
ಸರ್ ಜನರಲ್ ಪೇಪರು ಎಲ್ಲ ಸಬ್ಜೆಕ್ಟ್ನವರು ಮ್ಯಾಥ್ಸ್ನವರು ಬರೀಬೇಕಾಗುತ್ತೆ, ಬಯಾಲಜಿಕಲ್ ಸೈನ್ಸ್ನವರು ಬರೀಬೇಕಾಗುತ್ತೆ, ಸೋಷಿಯಲ್ ಸೈನ್ಸ್ನವರು ಬರೀಬೇಕಾಗುತ್ತೆ, ಮತ್ತು ಇನ್ನೊಂದು ಸಬ್ಜೆಕ್ಟು ಯಾವುದು ಇಂಗ್ಲೀಷ್ ಕೂಡ ಇವ್ರು ಬರೀಬೇಕಾಗುತ್ತೆ. ಸೊ 150. ಹಾಗಾದರೆ ಇಲ್ಲಿ ಯಾವುದೇ ಕಂಡೀಷನ್ ಇರಲ್ಲ. ಸೊ ಇಲ್ಲಿ ಏನೇನು ಬರುತ್ತೆ ಅನ್ನೋದು ಇಂಪಾರ್ಟೆಂಟ್. ಪೇಪರ್ 1ನಲ್ಲಿ ಏನು ಬರುತ್ತೆ ನಮಗೆ 150 ಅಂಕಕ್ಕೆ. ಫಸ್ಟ್ ಬರೋದು 25 ಅಂಕಕ್ಕೆ ಕನ್ನಡ. ಸೊ ಭಾಳ ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್ ಇದೆ. ಯಾಕೆಂದರೆ ನಾವು ಕನ್ನಡ ನೆಗ್ಲೆಕ್ಟ್ ಮಾಡಿಬಿಡ್ತೀವಿ. ಸೊ ಕನ್ನಡ ನಮಗೆ ಭಾಳ ಯಾಕೆ ಮುಖ್ಯ ಆಗಿರುತ್ತೆ ಅಂದರೆ ಪೇಪರ್ 1ನಲ್ಲಿ ಬರುತ್ತೆ ಕನ್ನಡ, ಪೇಪರ್ 3ಯಲ್ಲಿ ಪೂರ್ತಿ ಕನ್ನಡ ಬರುತ್ತೆ. ಹಾಗಾಗಿ ಕನ್ನಡ ನಾವು ಓದೋದು ಅತಿ ಮುಖ್ಯ. ಕನ್ನಡದಲ್ಲಿ ನೀವು ಸ್ಕೋರ್ ಮಾಡಿದರೆ, ಮ್ಯಾಕ್ಸಿಮಮ್ ಸ್ಕೋರ್ ಮಾಡಿದರೆ ನೀವು ಅಪಾಯಿಂಟ್ ಆಗೋದು ಪಕ್ಕ. ಯಾಕೆ ಅಂತಂದರೆ ನಿಮಗೆ ಇದು ಈಸಿಯಾಗಿ ಅಂಕಗಳನ್ನು ಕೊಡುತ್ತೆ ಬೇರೆ ಸಬ್ಜೆಕ್ಟಿಗೆ ಕಂಪೇರ್ ಮಾಡಿದಾಗ. ಸೊ ಹಾಗಾದರೆ ಕನ್ನಡ ಎಷ್ಟು ಇರುತ್ತೆ, 25 ಅಂಕಗಳಿಗಿರುತ್ತೆ. ಈ ಎಲ್ಲ ನಾನು OMRನಲ್ಲಿ ಅಂತ ಇರೋದ್ರಿಂದ ಸೊ ಇದು ಟಿಕ್ ಬಿಡುತ್ತೆ. ಇಲ್ಲಿ ನಿಮಗೆ TET ಬರೆದಿದ್ದೀರ ನೀವು, TETಯಲ್ಲಿ ಪ್ಯಾಸೇಜ್ ಬರ್ತವೆ. ಸೊ ಕನ್ನಡದಲ್ಲಿ ಇಲ್ಲಿ ಪ್ಯಾಸೇಜ್ ಬರಲ್ಲ, ಡೈರೆಕ್ಟ್ ವ್ಯಾಕರಣ ಬರುತ್ತೆ. ಸೊ ಇದು ಇಂಪಾರ್ಟೆಂಟ್, ವ್ಯಾಕರಣ ಕ್ವಶನ್ ಬರುತ್ತೆ ಇಲ್ಲಿ. ಪ್ಯಾಸೇಜ್ ಕನ್ನಡ ಇದು ಪದ್ಯ ಮತ್ತು ಗದ್ಯ ಆ ರೀತಿ ಬರಲ್ಲ. ಸೊ ಡೈರೆಕ್ಟ್ 25 ಅಂಕಿಗೆ ವ್ಯಾಕರಣ ಬರುತ್ತೆ, ವ್ಯಾಕರಣವನ್ನು ಓದಬೇಕು. ಇಲ್ಲಿ ನಾವು ಏನು ಓದಬೇಕು ಅನ್ನೋದು ಪ್ರಶ್ನೆ. ಯಾವ ಪುಸ್ತಕಗಳನ್ನು ಓದಬೇಕಂದ್ರೆ 6ರಿಂದ 10ನೇ ತರಗತಿ, ನಿಮಗೆ ಬೇಕಾದರೆ 12ನೇ ತರಗತಿವರೆಗಿರೋ ಕನ್ನಡ ಪುಸ್ತಕವನ್ನು ರೆಫರ್ ಮಾಡಬೇಕು. ಯಾವುದೇ ಕಾರಣಕ್ಕೂ ನೀವು ಇದನ್ನು ಓದದೆ ಬೇರೆ ಆಥರ್ ಬುಕ್ ಓದುವ ಹಾಗಿಲ್ಲ. ನನ್ನ ಅನಿಸಿಕೆ ಹೇಳ್ತದೆ. ನೀವು ಬೇಕಾದ್ರೆ ನಮ್ಮ ಆಥರ್ ಇದೆ ಅದನ್ನು ಓದ್ತೇವೆ ಅಂದರೆ ಓದ್ಕೋಬೋದು. ನನ್ನ ಒಂದು ಅನುಭವದ ಮೇಲೆ ಹೇಳೋದ್ರಿಂದ 6ರಿಂದ 12ನೇ ತರಗತಿ ಬುಕ್ ನೀವು ಕನ್ನಡ ಕವರ್ ಮಾಡಿದರೆ ಸೊ ನಿಮಗೆ ಇದು ಹೆಲ್ಪ್ ಆಗುತ್ತೆ 25 ಮಾರ್ಕ್ಸ್ಗೆ, ಮತ್ತು ಪೇಪರ್ 3ಯಲ್ಲಿ ಅದು ಕೂಡ ಹೆಲ್ಪ್ ಆಗುತ್ತೆ. ಸೊ ಕನ್ನಡವನ್ನು ನಾವು 6ರಿಂದ 10ನೇ ತರಗತಿ ನಿಮಗೆ ಇದು ಬೇಡ ಅಂದರೆ ಯಾವುದಾದ್ರೂ ಒಬ್ಬ ಲೇಖಕರ ಪುಸ್ತಕ ಓದ್ಬೋದು. ಆದರೆ ನಾನು ಕ್ವಶನ್ ಪೇಪರ್ ಅನಲೈಸ್ ಮಾಡಿದರ ಪ್ರಕಾರ ಡೈರೆಕ್ಟ್ ಕ್ವಶನ್ 6ರಿಂದ 12ನೇ ತರಗತಿಯ ಪುಸ್ತಕದಿಂದನೇ ಬಂದಿದೆ. ಸೊ ಆಲ್ಮೋಸ್ಟ್ 6ರಿಂದ 10 ಅಂದರೆ ಸಾಕಾಗುತ್ತೆ. ಈ ಪುಸ್ತಕಗಳಿಂದನೇ ಕ್ವಶನ್ಸ್ಗಳು ರೈಸ್ ಆಗ್ತಾ ಇದೆ. ಒಂದು ಕೂಡ ನಾನು ಬೇಕಾದ್ರೆ ಪ್ರೂಫ್ ವೈಸ್ ನಿಮಗೆ ನೆಕ್ಸ್ಟ್ ಕ್ಲಾಸ್ಗಳಲ್ಲಿ ತೋರಿಸ್ತೀನಿ. ಹಾಗಾದರೆ 6ರಿಂದ 10ನೇ ತರಗತಿಯ ಕನ್ನಡ ಪುಸ್ತಕ ಓದಿದರೆ ಇದು ಮ್ಯಾಕ್ಸಿಮಮ್. ಸೊ ಯಾವ ರೀತಿ ಓದಬೇಕು ಅನ್ನೋದು ನೆಕ್ಸ್ಟ್ ಕ್ಲಾಸ್ನಲ್ಲಿ ಹೇಳ್ತೀನಿ. ಇದು ನಿಮಗೆ 1 ಪಾಯಿಂಟ್. ಸೆಕೆಂಡ್ ನೋಡಿ, 25 ಅಂಕಗಳಿಗೆ ಏನಿರುತ್ತೆ ಅಂತಂದರೆ ಇಂಗ್ಲೀಷ್ ಇರುತ್ತೆ, ಸಾಮಾನ್ಯ ಆಂಗ್ಲ ಭಾಷೆ ಇರುತ್ತೆ. ಇದು 25. ಇದು ಕೂಡ ಸೊ ಇಲ್ಲಿ ಕೂಡ ವ್ಯಾಕರಣ ಇರುತ್ತೆ. ಸೊ ವ್ಯಾಕರಣ ಇದ್ದಾಗ ನಿಮಗೆ 6ರಿಂದ 10ನೇ ಕ್ಲಾಸ್ ಪುಸ್ತಕ ಓದ್ರಿ, ಅಥವಾ ಇದಕ್ಕೆ ಬೇಕಾದರೆ ಯಾವುದಾದ್ರೂ ಒಂದು ಚೆನ್ನಾಗಿರ್ತಕ್ಕಂಥ ಗ್ರಾಮರ್ ಪುಸ್ತಕವನ್ನು, ಇಂಗ್ಲೀಷ್ ಗ್ರಾಮರ್ ಪುಸ್ತಕ ನೀವು ತಗೋಬೋದು. ಓಕೆ, ನಿಮ್ಮ ಇಷ್ಟ ಹೇಳು. ಇಲ್ಲಿ 6ರಿಂದ 10ನೇ ಕ್ಲಾಸಿನ ಬುಕ್ ತಗೊಂಡು ನೀವು ಗ್ರಾಮರ್ ಸಪ್ರೇಟ್ ಮಾಡೋದು ಕಷ್ಟ ಆಗುತ್ತೆ ಇಲ್ಲಿ. ಹಾಗಾದರೆ ನೀವೇನು ಮಾಡ್ಬೋದು, ಸೊ ಒಂದು ಗ್ರಾಮರ್ ಪುಸ್ತಕ, ಯಾವ ಥರ ಗ್ರಾಮರ್ ಪುಸ್ತಕ ಇರಬೇಕಂದ್ರೆ ಅದು ಬೇಸಿಕ್ ಆಗಿರಬೇಕು. ಸೊ ಬೇಸಿಕ್ ಅಷ್ಟೇ, ಹೈ ನಾಲೆಡ್ಜ್ ಇಂಗ್ಲೀಷ್ ಬೇಕಾಗಿಲ್ಲ ನಮಗೆ. ಬೇಸಿಕ್ ಆರ್ಟಿಕಲ್ಸ್ ಆಗಿರ್ಬೋದು, ಓಕೆ, ಸೊ ಪ್ರಿಪೋಸಿಷನ್ಸ್, ಇವು ಎಲ್ಲ ಬೇಸಿಕ್ ಇರ್ತಕ್ಕಂಥ ಪುಸ್ತಕವನ್ನು ತಗೊಳ್ಳಿ. ಸೊ ನಾನು ಇನ್ನೊಂದ್ಸಲ ಸಿಲೆಬಸ್ ನೋಡಬೇಕಾದಾಗ ನಾನು ನಿಮಗೆ ಹೇಳ್ತೇನೆ ಅಲ್ಲಿ ಏನೇನು ಬರ್ತವೆ ಇಂಗ್ಲೀಷ್ನಲ್ಲಿ. 25 ಹಾಗಾದರೆ ಸೊ 50 ಅಂಕ ಆಯಿತು. ನೆಕ್ಸ್ಟ್ ಬರ್ತಕ್ಕಂಥದ್ದು, ನೀವು ಇದನ್ನು ನಾವು ಕೇಳ್ತಾ ನೋಟ್ ಡೌನ್ ಮಾಡ್ಕೊತ ಹೋಗೋದು ಸೊ ಮುಖ್ಯವಾಗಿರುತ್ತೆ. ನಿಮ್ಮ ಒಂದು ನೋಟ್ ಪುಸ್ತಕದಲ್ಲಿ ನೋಟ್ ಡೌನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನೋಡಿ, ಓಕೆ, ಇವಾಗ ಸೊ ಕನ್ನಡ ಆಯಿತು, ಇಂಗ್ಲೀಷ್ ಆಯಿತು, ಮತ್ತೆ 25 ಅಂಕಕ್ಕೆ ನಿಮಗೆ ಏನು ಬರುತ್ತೆ ಅಂದರೆ 25 ಅಂಕಕ್ಕೆ 3ನೇ ಒಂದು ಪಾರ್ಟ್, 25 ಅಂಕಕ್ಕೆ ಸಾಮಾನ್ಯ ಜ್ಞಾನ ಬರುತ್ತೆ. GK ಅಂತ ಕರೀತಾರೆ, ಸಾಮಾನ್ಯ ಜ್ಞಾನ. ಇದರಲ್ಲಿ ಏನಿರುತ್ತೆ 25 ಅಂಕಕ್ಕೆ ಅಂದರೆ ಸೊ ಪ್ರಚಲಿತ ವಿದ್ಯಮಾನ ಇರುತ್ತೆ. ನೆಕ್ಸ್ಟು ಸಾಮಾನ್ಯವಾಗಿರ್ತಕ್ಕಂಥ ಜ್ಞಾನ ಇರುತ್ತೆ. ಸಾಮಾನ್ಯ ಜ್ಞಾನ ಅಂದರೆ ಯಾವುದು ಮೊದಲು, ಯಾವುದು ಎಲ್ಲಿ, ಯಾರು ಇದನ್ನು ಕಂಡುಹಿಡಿದಿದ್ದು, ಈ ರೀತಿ. ಮತ್ತು ಏನಿರುತ್ತೆ, ಭೂಗೋಳಶಾಸ್ತ್ರ ಇರುತ್ತೆ, ನೆಕ್ಸ್ಟು ಇತಿಹಾಸ ಇರುತ್ತೆ, ಅರ್ಥಶಾಸ್ತ್ರ ಇರುತ್ತೆ, ಓಕೆ. ನೆಕ್ಸ್ಟ್ ಏನಿರುತ್ತೆ, ಕ್ರೀಡೆ ಬಗ್ಗೆ ಇರುತ್ತೆ, ಇತ್ತೀಚಿನ ಘಟನೆಗಳನ್ನು. ವೆರಿ ಇಂಪಾರ್ಟೆಂಟು ಮೆಂಟಲ್ ಎಬಿಲಿಟಿ ಇರುತ್ತೆ. ಸೊ ಇಲ್ಲಿ ನಾವು ಕಾನ್ಸಂಟ್ರೇಷನ್ ಮಾಡಬೇಕು. ಸೊ ಆಲ್ಮೋಸ್ಟ್ 10 ಮಾರ್ಕ್ಸ್ಗೆ ಮೆಂಟಲ್ ಎಬಿಲಿಟಿ ಇರುತ್ತೆ. ಸೊ ಇವನ್ನೆಲ್ಲವೂ ಸೇರಿಸಿ 15 ಮಾರ್ಕ್ಸ್ ಇದ್ದರೆ ಮೆಂಟಲ್ ಎಬಿಲಿಟಿನೇ 10 ಮಾರ್ಕ್ಸ್ ಇರುತ್ತೆ. ಸೊ ನಿಯರ್ಲಿ 10 or 12 ಆಗ್ಬೋದು. ಸೊ ನಿಯರ್ಲಿ ಅರೌಂಡ್ 10 ಮಾರ್ಕ್ಸ್ ಇವೆಲ್ಲ. ಸಾಮಾನ್ಯ ಜ್ಞಾನದಲ್ಲಿ ನಾವು ಪ್ರಚಲಿತ ವಿದ್ಯಮಾನದ ಬಗ್ಗೆ ನಾವು ನ್ಯೂಸ್ ಪೇಪರ್, ಯಾವುದಾದ್ರೂ ನ್ಯೂಸ್ ಪೇಪರ್ ಅರ್ಧ ಗಂಟೆ ಮೇಲೆ ಓದಬಾರ್ದು. ಯಾಕಂದರೆ ನಿಮಗೆ ಇಲ್ಲಿ GPS ಸ್ಟಾರಲ್ಲಿ ನಿಮ್ಮ ಸಿಲೆಬಸ್ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಮದು ಯಾವ್ದು
ಸಬ್ಜೆಕ್ಟ್ ಅನ್ನೋದು. ನಿಮಗೆ ಮ್ಯಾಥ್ಸ್ನೇರಾದರೆ ಮ್ಯಾಥ್ಸ್ ಮತ್ತು ಸೈನ್ಸು ಮತ್ತು ಕನ್ನಡ ಇಂಪಾರ್ಟೆಂಟ್ ಆಗುತ್ತೆ. ಸೋಷಲ್ನೇರಾದರೆ ಸೋಷಲ್ ಸೈನ್ಸು ಕನ್ನಡ ಇಂಪಾರ್ಟೆಂಟ್ ಆಗುತ್ತೆ. ಇದನ್ನು ಜಾಸ್ತಿ ಓದಂಗಿಲ್ಲ ಇಲ್ಲಿ. ಸೊ ಸಾಮಾನ್ಯ ಜ್ಞಾನ ಅದನ್ನು ಕೂಡ ನಾವು ಯಾವುದಾದ್ರೂ ಒಂದು ಬುಕ್ನ ತಗೋಬೋದು. ಭೂಗೋಳ, ಇತಿಹಾಸ, ಅರ್ಥಶಾಸ್ತ್ರ ಇವು ನಿಮಗೆ, ಜಿಯೋಗ್ರಫಿ ಇವೆಲ್ಲ ನಿಮಗೆ ಯಾವುದ್ರಲ್ಲಿ ಬರುತ್ತೆ ಅಂದರೆ 6 to 10 ಬುಕ್ಕೆ ಓದಿದ್ರೆ ಸಾಕು. ಸೊ ಮೇನ್ ಓದ್ಬೇಕಿಲ್ಲ. ಇಲ್ಲಿ ನಿಮಗೆ ಸೋಷಲ್ ಸೈನ್ಸ್ನಲ್ಲಿ ಇಲ್ಲಿ ಈಸಿ ಆಗುತ್ತೆ ಇವು ಪಾರ್ಟ್ಸ್. ಬಟ್ ಮ್ಯಾಥ್ಸ್ ಮತ್ತು ಬಯೋಲಾಜಿಕಲ್ ಸೈನ್ಸ್ ಇಂಗ್ಲೀಷ್ನಲ್ಲಿ ಏನು ಮಾಡಬೇಕಾಗುತ್ತೆ ಅಂದರೆ ಇಲ್ಲಿ ನೀವು 6 to 10 ಬುಕ್ನಲ್ಲಿ ಮೇನ್ ಪಾಯಿಂಟ್ಸ್ನ ನೋಟ್ ಡೌನ್ ಮಾಡ್ಕೋಬೇಕಾಗುತ್ತೆ. ಭಾಳ ಡೆಪ್ತ್ ಹೋಗಲ್ಲ, ಯಾಕಂದರೆ 1 or 2 ಕ್ವಶನ್ ಅಷ್ಟೇ ಬರ್ತವೆ ಇಲ್ಲಿ. ಸೊ ಕ್ರೀಡೆಗೆ ನೀವು ನ್ಯೂಸ್ ಪೇಪರ್ ಕವರ್ ಆಗುತ್ತೆ. ಮೆಂಟಾಲಿಟಿ ಪುಸ್ತಕ ನೀವು ಏನು ಮಾಡೋದು, ಯಾವುದಾದ್ರೂ ಒಂದು ಪುಸ್ತಕ. ಸೊ ಗುರುರಾಜ್ ಬುಲ್ಬುಲೆ ಸರ್ದು ಒಂದು ಮೆಂಟಾಲಿಟಿ ಪುಸ್ತಕ ಇದೆ, ಅದನ್ನು ಓದ್ಬೋದು. ಅಥವಾ ನಿಮಗೆ ಯಾವುದು ಅನುಕೂಲ ಆಗುತ್ತೋ ಆ ಪುಸ್ತಕವನ್ನು ತಗೋಬೋದು. ಒಂದು ಪುಸ್ತಕವನ್ನು ಮಾತ್ರ ರೆಫರ್ ಮಾಡಿ. 10 ಅಂಕಕ್ಕೆ ಇರುತ್ತೆ. ಇಲ್ಲಿ ನೀವು ಇದನ್ನೇ ಜಾಸ್ತಿ ಕಾನ್ಸಂಟ್ರೇಷನ್ ಮಾಡೋಂಗಿಲ್ಲ, ಯಾಕಂದರೆ ಕೇವಲ 25 ಅಂಕಕ್ಕೆ ಇರುತ್ತೆ. ಆದರೆ ನಾವು ಇದು ಮಲ್ಟಿಪಲ್ ಆಗಿರ್ತಕ್ಕಂಥ ಒಂದು ಸಬ್ಜೆಕ್ಟ್ ಇರೋದ್ರಿಂದ ಮೇನ್ ಕಾನ್ಸಂಟ್ರೇಷನ್ ಮಾಡಬಾರ್ದು. ಯಾಕೆಂತಂದರೆ ನಿಮಗೆ ನೋಡಿ, ಕನ್ನಡ ಈಸಿ ಇರುತ್ತೆ, ಕನ್ನಡನ ಜಾಸ್ತಿ ಓದಬೇಕಾಗುತ್ತೆ ಇಲ್ಲಿ, ಮತ್ತು ನಿಮ್ಮ ಸಬ್ಜೆಕ್ಟ್ ಓದಬೇಕು. ಇದು ಇಷ್ಟು 3ನೇ ಭಾಗ, ಅಂದರೆ 25. ಸೊ ಎಷ್ಟಾಯಿತು? 75 ಆಯಿತು. ಸೊ ನೆಕ್ಸ್ಟ್ ನೋಡಿ, ಇನ್ನೊಂದು 4ನೇ ಭಾಗ ಏನು ಬರುತ್ತೆ ಇದರ ಪೇಪರ್ 1 ಈಗ ನಿಮಗೆ ಗೊತ್ತಿದೆ, ಶೈಕ್ಷಣಿಕ ಮನೋವಿಜ್ಞಾನ ಬರುತ್ತೆ. ವೆರಿ ಇಂಪಾರ್ಟೆಂಟ್ ಇದು ಶೈಕ್ಷಣಿಕ ಮನೋವಿಜ್ಞಾನ. ಇದು 50 ಅಂಕಗಳಿಗೆ ಬರುತ್ತೆ. ಎಷ್ಟು ಮುಖ್ಯ ಅಂತಂದರೆ ಈ 50 ಅಂಕ ನಮಗೆ, ಯಾಕಂದರೆ ನೀವು ಶೈಕ್ಷಣಿಕ ಮನೋವಿಜ್ಞಾನ TETಯಲ್ಲಿ ಓದಿದ್ದೀರಾ. ಓಕೆ, ಹಾಗಾಗಿ ಇದು ನಿಮ್ಮ ಸಬ್ಜೆಕ್ಟ್ ಲಿಂಕ್ ಇರುತ್ತೆ. ಸೊ ಕಂಟಿನ್ಯೂ ಆಗಿ ನೀವು ಓದ್ಬೋದಾಗುತ್ತೆ. 50 ಅಂಕಗಳಿಗೆ ನೀವು ನಿಯರ್ಲಿ 35 to 40 ಅಂಕಗಳನ್ನು ತೆಗೆದರೆ ನಿಮಗೆ ಉತ್ತಮ ಅಂಕಗಳು, ಉತ್ತಮ ಸ್ಕೋರ್ ಆಗುತ್ತೆ ಪೇಪರ್. ಸೊ 50 ಅಂಕಗಳು ಇಲ್ಲಿ ಬರ್ತವೆ. ಸೊ ಇದಕ್ಕೆ ನಿಮಗೆ ಆಲ್ರೆಡಿ ಗೊತ್ತಿದೆ ಯಾವ ರೀತಿ ಓದಬೇಕಂತ. HV ವಾಮದೇವಪ್ಪ ಅವರ ಬುಕ್ ಇಂಪಾರ್ಟೆಂಟು. ಸೊ ನೆಕ್ಸ್ಟ್ ಇಲ್ಲಿ KM ಸುರೇಶ್ ಅವರು ಬುಕ್ನು ಓದ್ಬೋದು. ನೀವು 2 ಪುಸ್ತಕಗಳನ್ನು ಓದಿದರೆ ಸಾಕಾಗುತ್ತೆ. ಮತ್ತು ಇಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥ ಅಂಶ ಏನಂದರೆ, ಯಾವುದೇ ಎಕ್ಸಾಮ್ ಆಗಲಿ, ಸೊ ಕ್ವಶನ್ ಪೇಪರು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಕ್ವಶನ್ ಪೇಪರು ನೀವು 2015ರಿಂದ ನಡೆದಿರ್ತಕ್ಕಂಥ 2022ರಲ್ಲಿ 15ರಲ್ಲಿ ಒಂದು ಸಲ ನಡೆದಿದೆ, 17ರಲ್ಲಿ ಒಂದು ಸಲ ನಡೆದಿದೆ, 19ರಲ್ಲಿ ಒಂದು ಸಲ ನಡೆದಿದೆ, 2022ರಲ್ಲಿ, ಅಂದರೆ 4 ವರ್ಷದ್ದು. ಇಲ್ಲಿ 17 ಮತ್ತು 19ರಲ್ಲಿ 2 ಎಕ್ಸಾಮ್ ನಡೆದಿದ್ದಾವೆ, ಅಂದರೆ HK ಮತ್ತು ನಾನ್ HK. ಸೊ ತುಂಬ ಕ್ವಶನ್ ಪೇಪರ್, ಆ್ಯಂಡ್ ಆಲ್ಮೋಸ್ಟ್ ಆಲ್ 1 2 3 4 5 6 ಸೊ 6 to 7 ಕ್ವಶನ್ ಪೇಪರ್ಸು ನಿಮಗೆ ಸಿಗ್ತವೆ. ಸೊ ಈ ಕ್ವಶನ್ ಪೇಪರು ನಿಮ್ಮ ದಿನನಿತ್ಯದ ಅಭ್ಯಾಸದಲ್ಲಿ ನಿಮ್ಮ ಪಕ್ಕದಲ್ಲೇ ಇರಬೇಕು. ಸೊ ಏನಾರ ಡೌಟ್ ಬಂದ ತಕ್ಷಣ ಆ ಒಂದು ಕ್ವಶನ್ ಪೇಪರ್ ನೋಡಿ. ಕ್ವಶನ್ ಪೇಪರು ನಿಮಗೆ ಒಂದು ಜೀವಾಳ ಇದ್ದಂಗೆ. ಸೊ ಕ್ವಶನ್ ಪೇಪರ್ ನಿಮ್ಮ ಪಕ್ಕದಲ್ಲಿ ಎನಿ ಟೈಮ್ನಲ್ಲಿ ನಿಮ್ಮ ಪಕ್ಕದಲ್ಲೇ ಇರಬೇಕಾಗುತ್ತೆ. ನಾನು ಎಲ್ಲ ಸಿಲೆಬಸ್ ಓದಿದ ಮೇಲೆ ನಾನು ಕ್ವಶನ್ ಪೇಪರ್ ನೋಡ್ತೇನೆ, ಅದು ತಪ್ಪು. ಸೊ ಕ್ವಶನ್ ಪೇಪರು ನಿಮ್ಮ ಪಕ್ಕದಲ್ಲೇ ಇರಬೇಕು. ಫಸ್ಟ್ ನಿಮ್ಮ ಪಕ್ಕದಲ್ಲಿ ಇರಬೇಕಾಗಿರೋದು ಏನಂದರೆ, ಸ್ಟಡಿ ಮಾಡಬೇಕಾದಾಗ ಕ್ವಶನ್ ಪೇಪರು, ಓಲ್ಡ್ ಕ್ವಶನ್ ಪೇಪರು. 2ನೇದು ಸಿಲಬಸ್. ಓಕೆ, ಸೊ ಇವು 2 ನಿಮ್ಮ ಪಕ್ಕದಲ್ಲಿ ಇರಬೇಕಾಗತ್ತೆ. ನೋಡಿದ್ದು ನೀವು ಡೌಟ್ ಬಂದ ತಕ್ಷಣ ನೋಡಬೇಕಾಗತ್ತೆ. ಸೊ ಶೈಕ್ಷಣಿಕ ಮನೋವಿಜ್ಞಾನ HV ವಾಮದೇವಪ್ಪ ಇಲ್ಲಿ HV ವಾಮದೇವಪ್ಪ ಪುಸ್ತಕದಲ್ಲಿ ಸೊ 2 ಪುಸ್ತಕದ, ಒಂದು ವಿವರಣಾತ್ಮಕ ಪುಸ್ತಕ, ಇನ್ನೊಂದು ಏನಿದೆ ಅಂದರೆ ಕ್ವಶನ್ ಬ್ಯಾಂಕ್ ಇದೆ. ಸೊ ಅದನ್ನು ಕೂಡ ತಗೋಬೋದು. ನಿಮ್ಮ ಹತ್ತಿರದ ಒಂದು ಇದರಲ್ಲಿ ಬುಕ್ ಸ್ಟಾಲ್ ಸಿಗುತ್ತೆ, ಕ್ವಶನ್ ಬ್ಯಾಂಕ್ ಬರುತ್ತೆ. ಸೊ ನೆಕ್ಸ್ಟ್ ಏನು ಮಾಡ್ತೀರಾ, KM ಸುರೇಶ್ ಪುಸ್ತಕ ಹೊರತು ಓದ್ಬೋದು. ಸೊ ನೆಕ್ಸ್ಟ್ ಇಲ್ಲಿ ಯೂಟ್ಯೂಬ್ ಚಾನಲ್ಸ್ಗಳಲ್ಲಿ, ಅನೇಕ ಯೂಟ್ಯೂಬ್ ಚಾನಲ್ಗಳಲ್ಲಿ ಕೆಲವೊಂದು ಚೆನ್ನಾಗಿರ್ತಕ್ಕಂಥವನ್ನ ನೋಟ್ ಡೌನ್ ಮಾಡ್ಕೋಬೋದು. ಇದು ಶೈಕ್ಷಣಿಕ ಮನೋವಿಜ್ಞಾನದ ಒಂದು ಅಧ್ಯಾಯ. ನೆಕ್ಸ್ಟ್ ನೋಡಿ, ಇಲ್ಲಿ ಎಲ್ಲ ಕ್ವಶನ್ ಪೇಪರ್ಸ್ನ ನೀವು ಸಾಲ್ವ್ ಮಾಡಬೇಕಾಗುತ್ತೆ. ಇದು ಇನ್ನೊಂದು ಇಂಪಾರ್ಟೆಂಟ್ ಅಂದರೆ, ಶೈಕ್ಷಣಿಕ ಮನೋವಿಜ್ಞಾನ ಓದಬೇಕಾದಾಗ ಸೊ ಇನ್ನೊಂದು ಫಸ್ಟ್ PUC ಮತ್ತು ಸೆಕೆಂಡ್ PUC ಶೈಕ್ಷಣಿಕ ಮನೋವಿಜ್ಞಾನ ಪುಸ್ತಕಗಳು ಸಿಗ್ತವೆ. ಸೊ ನಾವು ಏನು ಮಾಡ್ತೀವಿ ಅಂದರೆ, ಇವು ಆಥರ್ಸ್ ಬುಕ್ನ ಟ್ರೈ ಮಾಡ್ತೀವಿ. ಸೊ ಇದು ಭಾಳ ಇಂಪಾರ್ಟೆಂಟು, ನೇರವಾಗಿರ್ತವೆ ಇಲ್ಲಿ. ಸೊ ನೀವು ಏನು ಬೇಕೋ ನೇರವಾಗಿ ಸಿಗ್ತವೆ. ಫಸ್ಟ್ PUC ಮತ್ತು ಸೆಕೆಂಡ್ PUC ಶೈಕ್ಷಣಿಕ ಮನೋವಿಜ್ಞಾನ ಪುಸ್ತಕವನ್ನು ನೀವು ತಗೋಬೋದು. ಸೊ ಅದು ನಿಮಗೆ ಅಂಗಡಿಯಲ್ಲಿ ಸಿಗಲಿಲ್ಲ ಅಂದರೆ PDF ಫಾರ್ಮಲ್ಲಿ ಕೂಡ ಸಿಗುತ್ತೆ. ಸೊ ನಾನು ಟ್ರೈ ಮಾಡ್ತೀನಿ, PDF ಫಾರ್ಮಲ್ಲಿ ಸಿಕ್ಕರೆ ನಿಮ್ಗೆ ಸೆಂಡ್ ಮಾಡೋಕ್ಕೆ. ಸೊ ಇಷ್ಟು ನಿಮ್ಗೆ ಶೈಕ್ಷಣಿಕ ಮನೋವಿಜ್ಞಾನದ ಒಂದು ಈ ಪಾರ್ಟ್ ಆಗುತ್ತೆ. ಸೊ 50 ಅಂಕ. ಉಳಿದಿರೋದು ಕೇವಲ ಈಗ ನಾನು 25 ಕನ್ನಡ ಆಯಿತು, 25 ಇಂಗ್ಲೀಷ್ ಆಯಿತು, 25 GK ಆಯಿತು, 50 ಏನಾಯಿತು ಅಂದರೆ ಸೈಕಾಲಜಿ ಆಯಿತು. ಸೊ ಉಳಿದಿರೋದು ಇನ್ನು 25 ಅಂಕ ಏನಿದೆ ಅಂತಂದರೆ, 25 ಅಂಕ ನಮಗೆ ಇರೋದು
ಮೌಲ್ಯ ಶಿಕ್ಷಣ, ಮೌಲ್ಯ ಶಿಕ್ಷಣ ಪ್ಲಸ್ ಆರೋಗ್ಯ ಶಿಕ್ಷಣ ಪ್ಲಸ್ ಕಂಪ್ಯೂಟರ್ ಅಥವಾ ಗಣಕಯಂತ್ರ ಒಂದು ಜ್ಞಾನ. ಸೊ ಮೌಲ್ಯ ಶಿಕ್ಷಣ ಮತ್ತು ಆರೋಗ್ಯ ಶಿಕ್ಷಣ. ಸೊ ಗಣಕಯಂತ್ರ ಕಂಪ್ಯೂಟರ್ಗೆ ಎಷ್ಟು ಬರುತ್ತೆ ಅಂದರೆ 10 ಅಂಕ ಇರುತ್ತೆ. ಸೊ ಮೌಲ್ಯ ಶಿಕ್ಷಣ ಮತ್ತು ಆರೋಗ್ಯ ಶಿಕ್ಷಣ ಎರಡೂ ಸೇರಿಕೊಂಡು ಸೊ 15 ಅಂಕ ಇರುತ್ತೆ, ಒಟ್ಟು 25 ಅಂಕ. ಸೊ ಇದು 15 ಇದು. ಹಾಗಾದರೆ ಗಣಕಯಂತ್ರಕ್ಕೆ ಒಂದು ನೀವು ನಿಮಗೆ ಆಯ್ಕೆ ಆಗಿರ್ತಕ್ಕಂಥ ಯಾವುದಾದ್ರೂ ಒಂದು ಪುಸ್ತಕವನ್ನು ಓದಬಹುದು. ಹಾಗಾದರೆ ಮೌಲ್ಯ ಶಿಕ್ಷಣ ನಿಮಗೆ ಗಣಕಯಂತ್ರ ಅಂದರೆ ಕಂಪ್ಯೂಟರ್ ಸಾಕಷ್ಟಿವೆ. ಇಲ್ಲಿ ಏನು ಮಾಡಬೇಕು, ಜಾಸ್ತಿ ಓದಂಗಿಲ್ಲ ಇದನ್ನು, ಯಾಕಂದರೆ ಕೇವಲ 10 ಅಂಕ ಇರುತ್ತೆ. ಸೊ ಪ್ರತಿಯೊಂದು ಅಂಕನೂ ಇಂಪಾರ್ಟೆಂಟು, ಅದರ ಬೇರೆ ವಿಷಯ. ಆದರೆ ಇಲ್ಲಿ ನಿಮಗೆ ಮಾರ್ಕ್ಸ್ ಬರೋ ಚಾನ್ಸಸ್ ಕಡಿಮೆ ಇರೋದ್ರಿಂದ ಇಲ್ಲಿ ಕ್ವಶನ್ ಬ್ಯಾಂಕ್ಸ್ ಇರುತ್ತೆ ಗಣಕಯಂತ್ರ, ಅದನ್ನು ನೋಡ್ಕೋಬಹುದು. ಅಥವಾ ಇಲ್ಲಿ ನಿಮಗೆ ನಾಲೆಡ್ಜ್, ಪ್ರಾಕ್ಟಿಕಲ್ ನಾಲೆಡ್ಜ್ ಇದ್ಬಿಟ್ರೆ ಇದನ್ನು ಓದೋ ಅವಶ್ಯಕತೆ ಇಲ್ಲ. ಸೊ ನೀವು ಡೈರೆಕ್ಟಾಗಿ ಅಲ್ಲಿ ಆನ್ಸರ್ ಮಾಡ್ಬೋದು. ಪ್ರಾಕ್ಟಿಕಲ್ ನಾಲೆಡ್ಜ್ ಇಲ್ಲ ಅಂದರೆ ಯಾವುದಾದ್ರೂ ಒಂದು ಪುಸ್ತಕವನ್ನು ನೀವು ಪರ್ಚೇಸ್ ಮಾಡಿ ಗಣಕಯಂತ್ರಕ್ಕೆ ಸಂಬಂಧಪಟ್ಟಿರೋದು ಕಂಪ್ಯೂಟರ್ಗೆ. ಸೊ ಅದನ್ನು ನೀವು ರೆಫರೆನ್ಸ್ ಮಾಡ್ಬೋದು. ಸೊ ಈಗ ಇಲ್ಲಿ ನೋಡಿ, ಮೌಲ್ಯ ಶಿಕ್ಷಣ ಮತ್ತು ಆರೋಗ್ಯ ಶಿಕ್ಷಣಕ್ಕೆ ಏನು ಓದಬೇಕು. ಆರೋಗ್ಯ ಶಿಕ್ಷಣಕ್ಕೆ ನೀವು ಯಾವ ಪುಸ್ತಕ ಓದೋ ಅವಶ್ಯಕತೆ ಇಲ್ಲ. ಯಾವುದಂದ್ರೆ 6ರಿಂದ 10ನೇ ತರಗತಿ ಪುಸ್ತಕ, ನಮ್ಮ ಕರ್ನಾಟಕ ಸರ್ಕಾರದ ಪ್ರಕಟಿಸಿರ್ತಕ್ಕಂಥ ಗೌರ್ಮೆಂಟ್ ಪುಸ್ತಕಗಳಲ್ಲಿ 6ರಿಂದ 10ನೇ ತರಗತಿ ಇರತಕ್ಕಂಥ ದೈಹಿಕ ಶಿಕ್ಷಣ ಬುಕ್ ಓದ್ಬೇಕಾಗುತ್ತೆ. ಇದನ್ನ ಬಿಟ್ಟರೆ ಮತ್ತೆ ಇಲ್ಲಿ ಕ್ವಶನ್ಸ್ ಬರೋದಿಲ್ಲ. ಸೊ ದೈಹಿಕ ಶಿಕ್ಷಣ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ ಆರೋಗ್ಯ ಶಿಕ್ಷಣ. ಮತ್ತು ಸೈನ್ಸ್ ಸಬ್ಜೆಕ್ಟ್ನವರಿಗೆ ಇಲ್ಲಿ ಈಸಿ ಆಗುತ್ತೆ, ಯಾಕಂದರೆ ಇಲ್ಲಿ ಬಯಾಲಜಿ ಕೂಡ ಬರುತ್ತೆ. ನೆಕ್ಸ್ಟ್ ಮೌಲ್ಯ ಶಿಕ್ಷಣ ಓದೋದು ಎಲ್ಲಿ ಅಂದರೆ, ನಮ್ಮ BEd ಪುಸ್ತಕಗಳು ಇವೆ, ಆದರೆ ಮೌಲ್ಯ ಶಿಕ್ಷಣ ಅಂತಲೇ ಅಥವಾ DEd ಪುಸ್ತಕಗಳು ಇವೆ. ಮೌಲ್ಯ ಶಿಕ್ಷಣ ಅಂತಲೇ ಬುಕ್ ಇದೆ, ಅದನ್ನು ನೀವು ಓದ್ಬೋದು. ಅಥವಾ ನೀವು ಮೌಲ್ಯ ಶಿಕ್ಷಣ ಅಂತ ಯಾವುದಾದ್ರೂ ಒಂದು ಪುಸ್ತಕವನ್ನು ನೀವು ರೆಫರ್ ಮಾಡ್ಬೋದು. ಇದು ಕೇವಲ ಇವು ಎರಡೂ ಸೇರಿ 15ರಿಂದ ಸ್ವಲ್ಪ ಮಾರ್ಕ್ಗಳು ಬರ್ತವೆ. ಸೊ ಇದು ಟೋಟಲ್ ಎಷ್ಟಾಯ್ತು ಹಾಗಾದರೆ, ಕನ್ನಡ 25 ಆಯಿತು, ಇಂಗ್ಲೀಷ್ 25, ಸಾಮಾನ್ಯ ಜ್ಞಾನ 25 ಮತ್ತು ಶೈಕ್ಷಣಿಕ ಮನೋವಿಜ್ಞಾನ 50 ಹಾಗೂ ಇವು ಮೌಲ್ಯ ಶಿಕ್ಷಣ, ಆರೋಗ್ಯ, ಗಣಕಯಂತ್ರ ಸೇರಿ 25. ಟೋಟಲ್ ಎಷ್ಟಾಗುತ್ತೆ? ಸೊ 150 ಅಂಕಗಳ ಕಂಪ್ಲೀಟ್ ಆಯಿತು. ಇದು 2 ಗಂಟೆ 30 ನಿಮಿಷದಿರುತ್ತೆ. OMR ಫಾರ್ಮೆಟಲ್ಲಿರುತ್ತೆ. ಭಾಳ ಟೈಮ್ ಇಂಪಾರ್ಟೆಂಟ್ ಇಲ್ಲ, ಯಾಕಂದರೆ 150 ನಿಮಿಷಕ್ಕೆ 150 ಅಂಕಗಳಿರೋದ್ರಿಂದ ಸ್ಪೀಡ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಲ್ಲಿ ಏನಾಗುತ್ತೆ, ಈ 150 ಅಂಕಗಳಿಗೆ ಇದು ಕೂಡ ನಮ್ಮ ಓವರಾಲ್ ಪರ್ಸೆಂಟೇಜ್ ಕೌಂಟ್ ಮಾಡೋಕ್ಕೆ ಕೌಂಟ್ ಆಗುತ್ತೆ. ಹಾಗಾಗಿ ಇದು ಕೂಡ ಇಂಪಾರ್ಟೆಂಟ್. ಸೊ ನೆಕ್ಸ್ಟ್ ಬರೋಣ, ಈಗ ನಾನು ಪೇಪರ್ 2ಗೆ ಬರ್ತಾ ಇದ್ದೀನಿ. ಸೊ ಪೇಪರ್ 2 ಭಾಳ ಇಂಪಾರ್ಟೆಂಟು ಮತ್ತು ನಿಮ್ಮ ಸಬ್ಜೆಕ್ಟ್ ಆಗಿರುತ್ತೆ. ಹಾಗೂ ಅದಲ್ಲದೆ ಸ್ಪೀಡಾಗಿ ನಾವು ಇಲ್ಲಿ ಆನ್ಸರ್ ಮಾಡೋದು ಅತಿ ಅವಶ್ಯ ಆಗಿರುತ್ತೆ. ಯಾಕೆ ಅಂತ ನಾನು ಹೇಳ್ತೀನಿ. ಸೊ ಸಮಯ ಇಲ್ಲಿ ಪೇಪರ್ 2 ಏನೇನಿರುತ್ತೆ, ಪೇಪರ್ 2 ಅಲ್ಲಿ ನೀವು ಮ್ಯಾಥ್ಸ್ನರಿದ್ದರೆ ಮ್ಯಾಥಮೆಟಿಕ್ಸ್ ಇರುತ್ತೆ ಮತ್ತು ಸೈನ್ಸ್ ಇರುತ್ತೆ. ಸೊ ಬರೀ ಮ್ಯಾಥ್ಸ್ ಇರಲ್ಲ, ಮ್ಯಾಥ್ಸ್ ಮತ್ತು ಸೈನ್ಸ್ ಇರುತ್ತೆ. ಸೊ ಸೋಷಲ್ನರಿಗೆ ಟೋಟಲ್ ಅವ್ರದ್ದು ಇತಿಹಾಸ ಮತ್ತು ಭೂಗೋಳಶಾಸ್ತ್ರ ಸಮಾಜ ವಿಜ್ಞಾನನೇ ಇದೆ, ಅದರಲ್ಲೆಲ್ಲ ಮಿಕ್ಸ್ ಬರುತ್ತೆ ಅವರಿಗೆ. SS ಇರುತ್ತೆ. ಇಂಗ್ಲೀಷ್ನವರಿಗೆ ಇಂಗ್ಲೀಷ್ ಇರುತ್ತೆ. ಬಯೋಲಜಿಕಲ್ ಸೈನ್ಸ್ನವರಿಗೂ ಕೂಡ ಇಲ್ಲಿ ಬಯಾಲಜಿ ಮತ್ತು ಮ್ಯಾಥ್ಸ್ ಕೂಡ ಇರುತ್ತೆ. ಮ್ಯಾಥ್ಸ್ ಕಡಿಮೆ ಪ್ರಮಾಣದಲ್ಲಿರ್ಬೋದು, ಬಟ್ ಬಯಾಲಜಿ, ಕೆಮಿಸ್ಟ್ರಿ ಮತ್ತು ಬಾಟ್ನಿ ಆಗಿರ್ಬೋದು, ಜಿಯಾಲಜಿ ಆಗಿರ್ಬೋದು ಹೆಚ್ಚಿಗೆ ಇರುತ್ತೆ. ಸೊ ಇಲ್ಲಿ ಎಷ್ಟು ಅಂಕಗಳಿರುತ್ತೆ ಅಂದರೆ 150 ಅಂಕಗಳಿರುತ್ತೆ. ಇಲ್ಲಿ ಏನು ವ್ಯತ್ಯಾಸ ಅಂತಂದರೆ, 150 ಅಂಕಗಳಿಗೆ ಇರ್ತಕ್ಕಂಥ ಪರೀಕ್ಷೆಯ ಸಮಯ 3 ಗಂಟೆ ಅಂದರೆ 3 ತಾಸು ಇರುತ್ತೆ. ಸೊ ಟೋಟಲ್ 180 ನಿಮಿಷಗಳು. ಸೊ ಇದು ಯಾವ ರೀತಿ ನಾವು ಎಕ್ಸಾಮ್ ಪ್ಯಾಟರ್ನ್ ಬರುತ್ತೆ ಅಂದರೆ, 50 ಅಂಕದ್ದು OMR ಇರುತ್ತೆ, OMRನಲ್ಲಿ ಉತ್ತರಿಸೋದು. ಇನ್ನೊಂದು 100 ಅಂಕದ್ದು ನೀವು ವಿವರಣಾತ್ಮಕವಾಗಿ ಬರೆಯೋದಿರುತ್ತೆ. ಇದು ವೆರಿ ಇಂಪಾರ್ಟೆಂಟ್. ಇಲ್ಲಿ OMRನಲ್ಲಿರ್ತಕ್ಕಂಥ 50 ಅಂಕಕ್ಕೆ ನಿಮಗೆ 1 ಗಂಟೆ ಸಮಯ ಅವಕಾಶ ಇರುತ್ತೆ. 100 ಅಂಕದ ಪ್ರಶ್ನೆಗೆ ನಿಮಗೆ ಇಲ್ಲಿ 2 ಗಂಟೆ ಸಮಯ ಅವಕಾಶ ಇರುತ್ತೆ. ಸೊ ಇಲ್ಲಿ ನಿಮಗೆ ಫಸ್ಟ್ ಏನು ಮಾಡ್ತಾರೆ, ಸೊ ಫಸ್ಟ್ OMR ಕೊಡ್ತಾರೆ. OMR ಕೊಟ್ಟು 1 ಗಂಟೆ ಆದ ನಂತರ OMRನ ರಿಟರ್ನ್ ಪಡೆದ ಆದ ಮೇಲೆ ನಿಮಗೆ 100 ಅಂಕದ ವಿವರಣಾತ್ಮಕ ಪರೀಕ್ಷೆ ಬರೆಯಲು ಅವಕಾಶ ಕೊಡುತ್ತೆ. ಆದರೆ ಇಲ್ಲಿ ನಿಮಗೆ ಒಂದು ಹೆಲ್ಪ್ ಏನಂದರೆ, ಕ್ವಶನ್ ಪೇಪರ್ ಆಲ್ರೆಡಿ 2 ಒಂದೇ ಇರುತ್ತೆ, ಒಂದೇ ಕ್ವಶನ್ ಪೇಪರೇ ಕೊಟ್ಟಿರುತ್ತೆ. ನೀವು OMRನ ಬೇಗ ಮುಗಿಸ್ಕೊಂಡು ವಿವರಣಾತ್ಮಕ ಪ್ರಶ್ನೆಗಳನ್ನು ಬರೆಯೋಕ್ಕೋಸ್ಕರ ನೀವು ಏನು ಮಾಡಬಹುದು,
ಅಂದರೆ ಕ್ವಶನ್ನಲ್ಲಿ ನಾವು ಇಂಥ ಕ್ವಶನ್ಗಳನ್ನು ಆಯ್ಕೆ ಮಾಡಿಕೊಂಡು ನಾವು ಇದನ್ನಷ್ಟೇ ಬರೀಬಹುದು ಅಂತ ತಗೋಬೋದು. ಯಾಕೆಂದರೆ ಇಲ್ಲಿ 100 ಅಂಕಕ್ಕೆ 100 ಅಂಕಗಳನ್ನು ನಾವು ಟಚ್ ಮಾಡೋದು ತುಂಬ ಕಷ್ಟ. ಯಾಕೆಂದರೆ ಕೇವಲ 2 ಗಂಟೆ ಇರುತ್ತೆ 100 ಅಂಕಕ್ಕೆ ವಿವರಣಾತ್ಮಕ. ಸೊ 2 ಅಂಕದ್ದು ಪ್ರಶ್ನೆ ಬರುತ್ತೆ, 3 ಅಂಕದ್ದು, 4 ಅಂಕದ್ದು ಇವು ಹೆಂಗೆ ಬರ್ತವೆ ಅಂತ ನೆಕ್ಸ್ಟ್ ಕ್ಲಾಸ್ನಲ್ಲಿ ನಾನು ಡಿಸ್ಕಷನ್ ಮಾಡ್ತೇನೆ. ಸೊ 2 ಅಂಕ, 3 ಅಂಕ, 4 ಅಂಕದ ಪ್ರಶ್ನೆಗಳನ್ನು ನೀವು 2 ತಾಸಿನಲ್ಲಿ ಬರೆಯೋದು ತುಂಬ ಕಷ್ಟ. ಯಾಕೆಂದರೆ ನಾವು ಡಿಗ್ರಿಯಲ್ಲಿ ಕೂಡ 80 ಅಂಕದ ಪ್ರಶ್ನೆ 3 ತಾಸಲ್ಲಿ ಬರೆದಿರ್ತೀವಿ. ಇಲ್ಲಿ ಸೊ 100 ಅಂಕದ ಪ್ರಶ್ನೆಯನ್ನು ನಾವು 2 ಗಂಟೆಯಲ್ಲಿ ಬರೀಬೇಕಾಗಿರೋದ್ರಿಂದ ಇದಕ್ಕೆ ನಮಗೆ ಪ್ರಿಪ್ರೇಷನ್ ತುಂಬ ಅವಶ್ಯ ಇರುತ್ತೆ. ಏನು ಪ್ರಿಪ್ರೇಷನ್ ಇರಬೇಕು? ಫಸ್ಟ್ ಆಫ್ ಆಲ್ ನಿಮ್ಮ ಸಬ್ಜೆಕ್ಟ್ನಲ್ಲಿ ನೀವು ಎಕ್ಸ್ಪರ್ಟ್ ಆಗಿರಬೇಕಾಗುತ್ತೆ. ಸೊ ಭಾಳ ತುಂಬ ಸ್ಪೀಡಾಗಿ ಆನ್ಸರ್ನ ಮಾಡಬೇಕಾಗಿರೋದ್ರಿಂದ ಸೊ ಕರೆಕ್ಟಾಗಿ ಆನ್ಸರ್ ಪಕ್ಕಾ ಗೊತ್ತಿರೋವನ್ನ ಮಾತ್ರ ನಾವು ಕ್ವಶನ್ಸ್ನ ಟಚ್ ಮಾಡಬೇಕಾಗುತ್ತೆ. ಯಾಕೆಂದರೆ 100ಕ್ಕೆ 100 ಟಚ್ ಮಾಡೋಕ್ಕಾಗಲ್ಲ. ಅಂದರೆ ಕೆಲವೊಂದು 20 ಅಂಕದ್ದು ನೀವು ಬರದೇ ಇರೋ ಬಿಟ್ಬಿಡಿ. 80ಕ್ಕೆ ನೀವು ಟಚ್ ಮಾಡ್ತಾ ಇದ್ದೀರಿ ಅಂದರೆ 80ಕ್ಕೆ ನೀವು ನಿಯರ್ಲಿ 75ರಿಂದ 76 ಅಂಕಗಳನ್ನು ಪಡೆಯುವಷ್ಟು ಅಕ್ಯುರೇಸಿ ಮೇಂಟೈನ್ ಮಾಡಬೇಕಾಗುತ್ತೆ, ನಿರ್ದಿಷ್ಟತೆ. ನೆಕ್ಸ್ಟ್ ಏನು ಮಾಡಬೇಕು? ನೀವು ಇಲ್ಲಿ ಪ್ರಿಪ್ರೇಷನ್ನು ಡೈಲಿ ಬರೆಯುವಣಿಗೆಯ ಒಂದು ಪ್ರಾಕ್ಟೀಸ್ ಇರಬೇಕಾಗುತ್ತೆ. ಇವಾಗ ನೀವು ಪ್ರಾಕ್ಟೀಸ್ ಮಾಡ್ತಾ ಇದ್ರಿ ಅಂದರೆ ಸೊ ಡೈಲಿ ಮಿನಿಮಮ್ 10 to 20 ಫೇಸಸ್ ನೀವು ಪ್ರಾಕ್ಟೀಸ್ ಮಾಡಿರಲೇಬೇಕು. ಅಂದಾಗ ಮಾತ್ರ ಇಲ್ಲಿ ಈ ಎಕ್ಸಾಮ್ ಸ್ಪೀಡ್ ಆಗುತ್ತೆ. ಸೊ ನೀವು ಹಾಗೆ ಓದಿದರೆ ನಿಮ್ಗೆ ಎಷ್ಟೇ ನಾಲೆಡ್ಜ್ ಇದ್ದರೂ ಈ ಎಕ್ಸಾಮ್ ಫೇಲ್ ಆಗೋ ಚಾನ್ಸಸ್ ಇರುತ್ತೆ. ಸೊ ನೆಕ್ಸ್ಟ್ ಏನು ಇಲ್ಲಿ ಇಂಪಾರ್ಟೆಂಟ್ ಏನಂದರೆ ಇಲ್ಲಿ ಕಡ್ಡಾಯವಾಗಿ 150 ಅಂಕಗಳಿಗೆ 67.5 ಅಂಕವನ್ನು ಪಡಿಲೇಬೇಕು. ನೀವು ಯಾವುದೇ ಕ್ಯಾಸ್ಟ್ನರ್ ಆಗಿರಲಿ, ಸೊ SC ST ಆಗಿರಲಿ, OBC ಆಗಿರಲಿ, ಎನಿ ಕ್ಯಾಸ್ಟ್, ಸೊ ನೀವು 67.5 ಅಂಕಗಳನ್ನು ಪಡೆದೇ ಇದ್ದರೆ ಈ ಒಂದು GPS ಸ್ಟಾರ್ ರೇಸಿಂದ ಹೊರಗೆ ಹೋಗ್ತೀರಾ. ಸೊ ಈ ಕ್ವಶನ್ ಇದನ್ನು ನಾವು ಅವ್ರು ನೋಡೋದೇ ಇಲ್ಲ ನೆಕ್ಸ್ಟ್. ಸೊ ಇದು ಮಿನಿಮಮ್ ಮಾರ್ಕ್ಸ್ ತೆಗಿಬೇಕಾಗುತ್ತೆ. ಸೊ ಇದಕ್ಕಿಂತ ಹೆಚ್ಚಿಗೆ ತಗೋಬೋದು, ಕೌಂಟ್ ಆಗುತ್ತೆ. ಆದರೆ ನೀವು ಒಂದು ವೇಳೆ 66 ತೆಗೆದಿರಿ ಅಂದರೆ ನೀವು ನಾಟ್ ಎಲಿಜಿಬಲ್. ಸೊ ನೀವು ಈ ಒಂದು ನೇಮಕಾತಿಯ ಒಂದು ಪ್ರೊಸೀಜರಿಂದ ಹೊರಗೆ ಹೋಗಬೇಕಾಗತ್ತೆ. ಹಾಗಾಗಿ ಈ ಪೇಪರ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಮ ಸಬ್ಜೆಕ್ಟ್ನಲ್ಲಿ ನೀವು ಎಷ್ಟು ಎಕ್ಸ್ಪರ್ಟ್ ಇದ್ದೀರಾ ಅನ್ನೋದು ಚೆಕ್ ಮಾಡುತ್ತೆ ಇಲ್ಲಿ. ಸೊ ಹಾಗಾಗಿ ಇಲ್ಲಿ ನೋಡಿ 50 ಅಂಕಕ್ಕೆ OMRs ಇರುತ್ತೆ ಮತ್ತು 2 ಗಂಟೆ ಎಷ್ಟಿರುತ್ತೆ ಡಿಸ್ಕ್ರಿಪ್ಟಿವ್ ಇರುತ್ತೆ. ಸೊ ನಾವು ಆ್ಯಸ್ ಇಟ್ ಈಸ್ ಡಿಗ್ರಿಯಲ್ಲಿ ಎಕ್ಸಾಮ್ ಯಾವ ರೀತಿ ಬರೀತೀವಿ ಅದೇ ರೀತಿ ಎಕ್ಸಾಮ್ಸ್ನ ನಾವು ಇಲ್ಲಿ ಬರೀಬೇಕಾಗುತ್ತೆ. ಇಲ್ಲಿ ನೋಡಿ ಮ್ಯಾಥ್ಸ್ ಆ್ಯಂಡ್ ಸೈನ್ಸ್ನರಿಗೆ ಇಲ್ಲಿ 50-50 ಕೌಂಟ್ ಮಾಡ್ತಾರೆ. ಅಂದರೆ 50 ಅಂಕಗಳು OMR ಅಂದರೆ 25 ಅಂಕ ಮ್ಯಾಥ್ಸ್ ಬರುತ್ತೆ, 25 ಅಂಕ ಏನು ಬರುತ್ತೆ ಸೈನ್ಸ್ ಇರುತ್ತೆ. ಇಲ್ಲಿ 100 ಡಿಸ್ಕ್ರಿಪ್ಟಿವ್ ವಿವರಣಾತ್ಮಕ ಪರೀಕ್ಷೆಯಲ್ಲಿ 50 ಅಂಕ ಮ್ಯಾಥ್ಸ್ ಇರುತ್ತೆ, 50 ಅಂಕ ಸೈನ್ಸ್ ಇರುತ್ತೆ. ಸೋಷಿಯಲ್ ಸೈನ್ಸ್ನಲ್ಲಿ ಅವರಿಗೆ ಸೊ ಇಲ್ಲಿ ಸೇಮ್ ಆ್ಯಸ್ ಇಟ್ ಈಸ್. ಅಲ್ಲಿ ಸೋಷಿಯಲ್ ಸೈನ್ಸ್ನಲ್ಲಿ ಭೂಗೋಳಶಾಸ್ತ್ರ, ಇತಿಹಾಸ, ಇವೆಲ್ಲ ಅರ್ಥಶಾಸ್ತ್ರ ಎಲ್ಲ ಬರೋದ್ರಿಂದ ಅವ್ರಿಗೆ ಸೊ ಯೂನಿಫಾರ್ಮ್ ಆಗಿ ಹಂಚಿಕೆ ಮಾಡಿರ್ತಾರೆ ಇಲ್ಲಿ. ಸೊ ನೆಕ್ಸ್ಟ್ ಇಂಗ್ಲೀಷ್ನವರಿಗೆ ಅವ್ರ ಸಬ್ಜೆಕ್ಟ್ ಬರುತ್ತೆ. ನೆಕ್ಸ್ಟ್ ಬಾಟ್ನಿ ಮತ್ತು ಬಾಟ್ನಿ ಅವರಿಗೆ ಅಂದರೆ CBZ ಬಯಾಲಜಿಕಲ್ ಸೈನ್ಸ್ ಶಿಕ್ಷಕರಿಗೆ ಇಲ್ಲಿ ಏನು ಬರುತ್ತೆ ಅಂತಂದರೆ ಕೆಮಿಸ್ಟ್ರಿ ಮತ್ತು ಬಯಾಲಜಿ ತುಂಬ ಬರುತ್ತೆ, ಭಾಳ ಬರುತ್ತೆ. ಸ್ವಲ್ಪ ಮ್ಯಾಥ್ಸ್ ಕಡಿಮೆ ಮತ್ತು ಬೇಸಿಕ್ ಮ್ಯಾಥ್ಸ್ ಬರಲೇಬೇಕು ಅವರಿಗೆ. ಸೊ ಮ್ಯಾಥ್ಸ್ ಸ್ವಲ್ಪ ಬೇಸಿಕ್ ಲೆವೆಲಲ್ಲಿ ಇರುತ್ತೆ. ಇಲ್ಲಿ ಇವ್ರಿಗಿರ್ತಕ್ಕಂಥ ಕ್ವಶನ್ ಪೇಪರ್ ಇವ್ರಿಗಿರಲ್ಲ. ಸೊ ಸ್ವಲ್ಪ ಚೇಂಜಸ್ ಇರುತ್ತೆ. ಯಾಕಂದರೆ TETಗೆ ಇವ್ರಿಗೆ ಮತ್ತು ಬಯಾಲಜಿಯವರಿಗೆ ಸೇಮ್ ಕ್ವಶನ್ ಬರೋರು, ಬಟ್ CETಯಲ್ಲಿ ಬೇರೆ ಇರುತ್ತೆ. ಸೊ ಕ್ಲಿಯರಾಗಿ ತಲೆಯಲ್ಲಿ ನೀವು ಇಟ್ಕೋಬೇಕಾಗುತ್ತೆ. ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ವಶನ್, ವೆರಿ ಇಂಪಾರ್ಟೆಂಟ್ ಕ್ವಶನ್ ಏನಂದರೆ ನೀವು ಪೇಪರ್ 2ನ ಯಾವ ಮಾಧ್ಯಮದಲ್ಲಿ ಬರೀಬೇಕು ಅನ್ನೋದು. ಈಗ ಸೋಷಿಯಲ್ ಸೈನ್ಸ್ನವರು ಅವ್ರು ಕನ್ನಡ ಆಲ್ಮೋಸ್ಟ್ ಕನ್ನಡ ಮಾಧ್ಯಮದವರು ಸೊ ಬರೀತಾರೆ. ಇಲ್ಲಿ ಏನು ಸಮಸ್ಯೆ, ಇಂಗ್ಲೀಷ್ನವರು ಇಂಗ್ಲೀಷ್ ಮಾಧ್ಯಮದಲ್ಲೇ ಬರೀಬೇಕು, ಅವ್ರು ಬರೀತಾರೆ. ಬಟ್ ಇಲ್ಲಿ ಬಯಾಲಜಿ ಸ್ಟೂಡೆಂಟ್ಸ್ ಮತ್ತು ಮ್ಯಾಥ್ಸ್ ಸ್ಟೂಡೆಂಟ್ನಲ್ಲಿ ಸೊ ಅವ್ರು ಆಲ್ಮೋಸ್ಟ್ ಕೆಲವೊಬ್ರು ಇಂಗ್ಲೀಷ್ ಮೀಡಿಯಂನಲ್ಲಿ ಇರ್ತಾರೆ. ಅವರು ಕನ್ನಡದಲ್ಲಿ ಬರೀಬೇಕಾ ಇಂಗ್ಲೀಷ್ನಲ್ಲಿ ಬರೀಬೇಕಂತ ಪ್ರಶ್ನೆ. ಸೊ ನಿಮಗೆ ಯಾವ ಒಂದು ಲ್ಯಾಂಗ್ವೇಜಲ್ಲಿ ಗ್ರಿಪ್ ಇರುತ್ತೋ ಅದನ್ನೇ ಬರೀಬೋದು. ಸೊ ಇಲ್ಲಿ ಆದರೆ ಅಪ್ಲಿಕೇಶನ್ ಹಾಕಬೇಕಾದಾಗ ಮೆನ್ಷನ್ ಮಾಡಬೇಕಾಗುತ್ತೆ ಕನ್ನಡ ಮಾಧ್ಯಮದಲ್ಲೂ ಅಥವಾ ಇಂಗ್ಲೀಷ್ ಮಾಧ್ಯಮದಲ್ಲೂ. ನೀವು ಇದನ್ನು ಇಂಗ್ಲೀಷ್ ಮಾಧ್ಯಮದಲ್ಲೂ ಕೂಡ ಬರೀಬೋದು ಅಥವಾ ಕನ್ನಡ ಮಾಧ್ಯಮದಲ್ಲೂ ಕೂಡ ಬರೀಬೋದು, ನಿಮ್ಮ ಇಷ್ಟ. ಸೊ ಆದರೆ ಪೇಪರ್ 3 ಅಂತ ಬರುತ್ತೆ, ಅಲ್ಲಿ ಮಸ್ಟ್ ಆ್ಯಂಡ್ ಶುಡ್ ಕನ್ನಡದಲ್ಲೇ ಇರುತ್ತೆ, ಕನ್ನಡ ಬರೀಬೇಕಾಗುತ್ತೆ. ಸೊ ಈ ಪೇಪರ್ 2ನ ನೀವು ಇಂಗ್ಲೀಷ್ ಮಾಧ್ಯಮ ಅಥವಾ ಕನ್ನಡ ಮಾಧ್ಯಮ ಯಾವುದಾದ್ರೂ ಮಾಧ್ಯಮದಲ್ಲಿ ನೀವು ಬರೆಯುವ ಅವಕಾಶ ಇದೆ. ಇಲ್ಲಿ ನಿಮಗೆ ಕ್ಲಿಯರಾಗಿ ಏನು ಇಂಪಾರ್ಟೆಂಟ್ ಅಂದರೆ 67.5 ಅಂಕಗಳನ್ನು ತೆಗಿಬೇಕಾಗುತ್ತೆ. ಸೊ ನೀವು ಇದಕ್ಕೆ ಸ್ಟಡಿ ಮಾಡಬೇಕಾದ್ರೆ ಸೊ ನಿಮ್ಮ ಒಂದು ಡೈಲಿ ಪ್ರಾಕ್ಟೀಸ್ 10 to 15 ಪೇಜಸ್ ಬರೀಬೇಕಾಗುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ಯಾವ ಪುಸ್ತಕಗಳನ್ನು ಓದಬೇಕು ಅನ್ನೋದು ಇಂಪಾರ್ಟೆಂಟ್. ಸೊ ಯಾವ ಪುಸ್ತಕಗಳಂದರೆ 6ರಿಂದ 10ನೇ ತರಗತಿ ಮ್ಯಾಥ್ಸ್ನರಿಗೆ ಮತ್ತು ಸೈನ್ಸ್ನರಿಗೆ ಸಾಕು.
ನೀವು ಸೋಷಲ್ನಲ್ಲಿದ್ದರೆ 6ರಿಂದ 12 ಕವರ್ ಮಾಡಿ. ಇವು ಬಿಟ್ಟು ನೀವು ಸಪ್ರೇಟ್ ಯಾವುದೇ ಆಥರ್ ಬುಕ್ ಓದೋ ಅವಶ್ಯಕತೆ ಇಲ್ಲ. 6ರಿಂದ 10ನೇ ತರಗತಿ ಪುಸ್ತಕವನ್ನು ನಾವು ಯಾವ ರೀತಿ ಓದಬೇಕಂದ್ರೆ, ಚಿಕ್ಕ ಮಕ್ಕಳು ಅಂದರೆ 6ನೇ ಕ್ಲಾಸ್ 7ನೇ ಕ್ಲಾಸ್ ಮಕ್ಕಳು ಹೆಂಗೆ ನಾವು ನೋಟ್ಸ್ ಮಾಡ್ಕೊಳ್ತಾ ಹೋಗ್ತೇವೆ, ನಿಮ್ಮ ಆಪ್ಷನ್ ನೋಟ್ಸ್ ಮಾಡ್ಕೊತ ಹೋಗ್ತೀವಿ ಅಂದರೆ ಮಾಡ್ಕೊತ ಹೋಗ್ಬೋದು. ಈಗ ಆಲ್ರೆಡಿ ನೋಟ್ಸ್ ಇದೆ ನಮಗೆ ಅಂದರೆ ಇದನ್ನು ಮಾಡ್ಕೊತ ಹೋಗೋದು. ಬಟ್ ಮ್ಯಾಥ್ಸ್ ಆ್ಯಂಡ್ ಸೈನ್ಸ್ನವರು ಇಲ್ಲಿ ನಾವು ಪ್ರತಿಯೊಂದು ಲೆಕ್ಕವನ್ನು ಹಾಕಿ ನೋಟ್ಸ್ ಮಾಡ್ಕೊತ ಬರ್ಕೊತ ಹೋಗೋದು ಬೆಟರ್. ಯಾಕಂದರೆ ಇನ್ನೂ ನಿಮಗೆ ಅವಕಾಶ ಇದೆ, ಇನ್ನೂ ನೋಟಿಫಿಕೇಶನ್ ಬಿಟ್ಟಿಲ್ಲ. ಸೊ ತುಂಬ ಟೈಮ್ ಇರೋದ್ರಿಂದ ಇವಾಗಲೇ ಸ್ಟಾರ್ಟ್ ಮಾಡ್ಬೋದು. ಸೊ 6ನೇ ಕ್ಲಾಸ್ ಪುಸ್ತಕ ತಗೋಬೇಕು, ಅದರಲ್ಲಿ ಬರ್ತಕ್ಕಂಥ ಡಿಫಿಕಲ್ಟ್ ಪ್ರಾಬ್ಲಮ್ ನಾವು ಮಾಡ್ಕೊತ ಹೋಗಬೇಕಾಗತ್ತೆ. ಸೊ 7ನೇ ಕ್ಲಾಸ್ ಪುಸ್ತಕ ತಗೊಂಡ್ರೆ 8 ಈ ರೀತಿ ಒಂದೊಂದೇ ಚಾಪ್ಟರ್ನ ನಾವು ಕ್ಲಿಯರ್ ಮಾಡ್ಕೊಂತ ಹೋಗಬೇಕಾಗುತ್ತೆ. ಇದು 6ರಿಂದ 12 ಬಿಟ್ಟು ಯಾವುದೇ ಲೇಖಕರ ಪುಸ್ತಕವನ್ನು ಓದೋ ಅವಶ್ಯಕತೆ ಇಲ್ಲ ನನ್ನ ಅನಿಸಿಕೆ. ಸೊ ನೀವು ಫಸ್ಟ್ ಇದನ್ನು ಮುಗಿಸ್ಕೊಳ್ಳಿ, ಆಮೇಲೆ ಲೇಖಕರ ಪುಸ್ತಕವನ್ನು ಓದ್ಬೋದು. ಸೊ ಬೋತ್ ಸೋಷಿಯಲ್ ಸೈನ್ಸ್ ಆ್ಯಂಡ್ ಮ್ಯಾಥ್ಸ್ ಆ್ಯಂಡ್ ಸೈನ್ಸ್, ಇಂಗ್ಲೀಷ್ ಅವ್ರ ಎಲ್ಲ ಸಬ್ಜೆಕ್ಟ್ನಲ್ಲೂ ಇದು ಅನ್ವಯ ಆಗುತ್ತೆ. ಸೊ ನೀವು ಬೇಡ ನನಗೆ ಆಥರ್ ಬುಕ್ ತೆಗೆದ್ರೆ ಓದ್ಕೋಬೋದು. ಬಟ್ 6ರಿಂದ 10 ಬುಕ್ಗೆ ಎನಫ್ ಆಗುತ್ತೆ, ಯಾಕೆಂದರೆ ತುಂಬ ಸಿಲೆಬಸ್ ಇದೆ ಓದೋಕ್ಕೆ ಮತ್ತು ನಿಮಗೆ ಕ್ಲಿಯರ್ ಆಗಿ ಮಾಹಿತಿ ಸಿಗುತ್ತೆ. ನೆಕ್ಸ್ಟ್ ನೋಡಿ, ಈಗ ಇದು ಪೇಪರ್ 2 ಆಯಿತು. ಸೊ ನೆಕ್ಸ್ಟ್ ಬರ್ತಕ್ಕಂಥದ್ದು ಪೇಪರ್ 3. ಸೊ ಪೇಪರ್ 3 ಕೂಡ ಇಂಪಾರ್ಟೆಂಟು. ಪೇಪರ್ 3 ಯಾರಿಗೆಲ್ಲ ಇರುತ್ತೆ ಅಂದರೆ, ಇಲ್ಲಿ ಪೇಪರ್ 3ಯಿಂದ ವಿನಾಯಿತಿ ಪಡೆಯೋರು ಯಾರಂದರೆ ಇಂಗ್ಲೀಷ್ ಸಬ್ಜೆಕ್ಟವರು ಪೇಪರ್ 3 ಬರಂಗಿಲ್ಲ. ಯಾಕೆಂದರೆ ಅವರು ಇಂಗ್ಲೀಷ್ ಇದನ್ನು ಮಾಡೋದ್ರಿಂದ, ಸೊ ಇಲ್ಲಿ ಇಂಗ್ಲೀಷ್ ಸಬ್ಜೆಕ್ಟೇ ಟೀಚ್ ಮಾಡೋದ್ರಿಂದ ಅವ್ರಿಗೆ ಕನ್ನಡದ ಅವಶ್ಯಕತೆ ಇಲ್ಲ ಇಲ್ಲಿ. ಸೊ ಪೇಪರ್ 3 ಬರೀಬೇಕಾಗಿರೋದು ಮ್ಯಾಥ್ಸ್ ಮತ್ತು ಸೈನ್ಸ್ನವರು, ಮ್ಯಾಥ್ಸ್ ಮತ್ತು CBZ ಕೂಡ ಬರೀಬೇಕಾಗುತ್ತೆ, ಮತ್ತು ಸೋಷಿಯಲ್ ಸೈನ್ಸ್ನವರು ಕೂಡ ಬರೀಬೇಕಾಗುತ್ತೆ. ಸೊ ಇದು ಒಂಥರ ನಮಗೆ ಕನ್ನಡ ಮಾಧ್ಯಮದಲ್ಲಿ ಓದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ತುಂಬ ಒಳ್ಳೆ ಪೇಪರ್ ಅಂತ ಹೇಳ್ಬೋದು. ಯಾಕೆಂದರೆ 100 ಅಂಕಗಳಿಗೆ ಕನ್ನಡ ಇರುತ್ತೆ, ಗ್ರಾಮರ್. ಸೊ 100 ಅಂಕಗಳಿಗೆ ಯಾವ ರೀತಿ ಇರುತ್ತೆ ಅಂದರೆ, ಎಲ್ಲವೂ ಏನಾಗಿರುತ್ತೆ, ಸೊ ಡಿಸ್ಕ್ರಿಪ್ಟಿವ್ ಇರುತ್ತೆ, ಅಂದರೆ ವಿವರಣಾತ್ಮಕ ಪೇಪರ್ ಇರುತ್ತೆ, ಪೂರ್ತಿ ಗ್ರಾಮರ್ ಇರುತ್ತೆ. ನಾವು 10th ಮಕ್ಕಳು PUC ಮಕ್ಕಳು ಯಾವ ರೀತಿ ಕನ್ನಡ ಪೇಪರ್ ನಾವು ಅವ್ರು ಬರೀತಾರೋ ಅದೇ ರೀತಿ ಇಲ್ಲಿ ಬರೀಬೇಕಾಗುತ್ತೆ. ಸೊ ಆಲ್ರೆಡಿ ನಾನು ನಿಮಗೆ ಕ್ವಶನ್ ಪೇಪರ್, ಮಾಡೆಲ್ ಕ್ವಶನ್ ಪೇಪರ್ ಸೆಂಡ್ ಮಾಡಿದ್ದೆ, ಅದನ್ನು ನೋಡ್ಕೋಬೋದು. ಇಲ್ಲಿ ಏನು ಕ್ರೈಟೇರಿಯಾ ಅಂದರೆ, ಮಿನಿಮಮ್ 50% ಮಾರ್ಕ್ಸ್ ತೆಗಿಬೇಕಂದ್ರೆ 50 ಅಂಕಗಳನ್ನು ಪಡಿಲೇಬೇಕು. 49 ನೀವು ತೆಗೆದೇ ಅಂದರೆ, ಸೊ ಮಾರ್ಕ್ಸ್ ತೆಗೆದಾಗ ಪೇಪರ್ 1 ನೀವು ಔಟ್ ಆಫ್ ಔಟ್ ತೆಗೆದ್ರು, ಪೇಪರ್ 2 ಔಟ್ ಆಫ್ ಔಟ್ ತೆಗೆದ್ರು, ಸೊ ನೀವು ಒಂದು GPS ಸ್ಟಾರ್ ರೇಸಿಂದ ಹೊರಗೆ ಹೋಗಬೇಕಾಗತ್ತೆ. ಸೊ 50 ಅಂಕಗಳನ್ನು ತೆಗಿಬೇಕಾಗುತ್ತೆ. ಯಾಕೆ ಈ 50 ಮಾಡಿದ್ದಾರೆ ಅಂದರೆ, ಸೊ ನಾವು ಅಪಾಯಿಂಟ್ ಆಗ್ಬೋದು ಆಲ್ಮೋಸ್ಟ್ ಆಲ್ ಕನ್ನಡ ಮಾಧ್ಯಮದ ಒಂದು ಶಾಲೆಗಳಲ್ಲಿ ಆಗಿರೋದ್ರಿಂದ, ನೀವು ಇಲ್ಲಿ ಕನ್ನಡ ಮಾಧ್ಯಮದಲ್ಲಿ ಅಂತ ಕನ್ನಡದ ಒಂದು ಭಾಷೆಯಲ್ಲಿ ಎಷ್ಟು ಪ್ರಭುತ್ವತೆ ಪಡೆದಿದ್ದೀರಿ ಅನ್ನೋದನ್ನು ಇಲ್ಲಿ ಚೆಕ್ ಮಾಡುತ್ತೆ. ಹಾಗಾಗಿ ಸೊ ಇಲ್ಲಿ 50 ಅಂಕ ಪಡಿಬೇಕು. ನೆಕ್ಸ್ಟ್ ಇದಕ್ಕೇನು ಓದಬೇಕು ಅಂದರೆ, ಸೇಮ್ ನೋಡಿ 6ರಿಂದ 10ನೇ ಕ್ಲಾಸ್ನ ಪುಸ್ತಕವನ್ನು, ಕನ್ನಡ ಪುಸ್ತಕವನ್ನು ನೀವು ಓದಲೇಬೇಕು. ಸೊ ಇದನ್ನು ಬಿಟ್ಟರೆ ಮತ್ತೆ ಬೇರೆ ಓದೋ ಅವಶ್ಯಕತೆ ಇಲ್ಲ. ಇದನ್ನು ಮೊದಲು ಮುಗಿಸಿ ಆಮೇಲೆ ಲೇಖಕರಿಗೆ ಹೋಗಿ. ಸೊ ಇದನ್ನು ಮುಗಿಸೋದ್ರಲ್ಲೇ ನಿಮಗೆ ಪೂರ್ತಿ ನಾಲೆಡ್ಜ್ ಬಂದ್ಬಿಡುತ್ತೆ. ಸೊ 6ರಿಂದ 10 ಕನ್ನಡ ಇದನ್ನು ಓದೋದ್ರಿಂದ ನಿಮಗೆ ಏನು ಉಪಯೋಗ ಆಗುತ್ತೆ ಅಂತಂದರೆ, ಫಸ್ಟ್ ಪೇಪರ್ನಲ್ಲಿ 25 ಅಂಕ ಬರುತ್ತೆ. ನೆಕ್ಸ್ಟ್ ಸೆಕೆಂಡ್ ಪೇಪರ್ನಲ್ಲಿ ನಿಮಗೆ ಥರ್ಡ್ ಪೇಪರ್ ನಿಮಗೆ 100 ಅಂಕ ಬರುತ್ತೆ. ಸೊ ನೀವುಗೆ 125 ಅಂಕ ಕವರ್ ಆಗುತ್ತೆ. ಓಕೆ, ಸೊ ಈಗ ಇದು ಏನು ಕೀ ಪಾಯಿಂಟ್ ಅಂತಂದರೆ, ಫಸ್ಟ್ ಆಫ್ ಆಲ್ ನಿಮಗೆ ಪೇಪರ್ 1ನಲ್ಲಿ ಬರ್ತಕ್ಕಂಥ ಕನ್ನಡ, ಪೇಪರ್ 3ಯಲ್ಲಿ ಬರ್ತಕ್ಕಂಥ ಕನ್ನಡ ಕವರ್ ಮಾಡಬೇಕು. ಇದು 125 ಅಂಕ, ಸೊ ಈಸಿಯಾಗಿ ಬರುತ್ತೆ. ನೆಕ್ಸ್ಟ್ ನಿಮ್ಮ ಸಬ್ಜೆಕ್ಟು. ಸೊ ನಿಮ್ಮ ಸಬ್ಜೆಕ್ಟ್ ಯಾವುದು, ಸೋಷಿಯಲ್ ಸೈನ್ಸ್ ಆಗಿರ್ಬೋದು, ಮ್ಯಾಥ್ಸ್ ಆ್ಯಂಡ್ ಸೈನ್ಸ್ ಆಗಿರ್ಬೋದು, ನಿಮ್ಮ ಸಬ್ಜೆಕ್ಟಲ್ಲಿ ನೀವು ಎಕ್ಸ್ಪರ್ಟ್ ಆಗಿರ್ಬೇಕು. ಯಾಕಂದರೆ ನೀವು ಕೈ ಬರಹ ಬರೀಬೇಕಾಗುತ್ತೆ ಅಲ್ಲಿ. ಸೊ ಕೈ ಬರಹ ರಿಟರ್ನ್ ಇರೋದ್ರಿಂದ, 100 ಅಂಕದ ರಿಟರ್ನ್ ಇರೋದ್ರಿಂದ ನಿಮ್ಮ ಒಂದು ಸಬ್ಜೆಕ್ಟ್ನಲ್ಲಿ ನೀವು ಜೀನಿಯಸ್ ಇರಬೇಕಾಗುತ್ತೆ. ಈ 2 ಪಾಯಿಂಟು ಸಕ್ಸಸ್ಗೆ ಕೀ ಪಾಯಿಂಟ್ಸ್ ಇವು. ಸೊ ನೀವು ಪೇಪರ್ 1 ನೆಗ್ಲೆಕ್ಟ್, ಕನ್ನಡ ನೆಗ್ಲೆಕ್ಟ್ ಮಾಡಿ ನಿಮ್ಮ ಸಬ್ಜೆಕ್ಟ್ ನೆಗ್ಲೆಕ್ಟ್ ಮಾಡಿದರೆ ನೀವು ಯಾವುದೇ ಕಾರಣಕ್ಕೆ ಅಪಾಯಿಂಟ್ ಆಗಲ್ಲ. ಅಥವಾ ಇದು ಒಂದೇ ಇದನ್ನು ಮಾಡಿಕೊಂಡು ಕನ್ನಡ ಬಿಟ್ಟರು ಅಪಾಯಿಂಟ್ ಆಗಲ್ಲ. ಕನ್ನಡ ಈಸಿಯಾಗಿ ಅಂಕಗಳನ್ನು ತೆಗಿಬೋದಾಗುತ್ತೆ. ಸೊ ನೆಕ್ಸ್ಟ್ ಜನರಲ್ ಆಗಿ ನಿಮಗೆ ಟಿಪ್ಸ್ ಏನಂತಂದರೆ, ಸೊ ಕ್ವಶನ್ ಪೇಪರ್ ನಿಮ್ಮ ಕಡೆ ಇರಬೇಕು, ಅವ್ನು ನೋಡಬೇಕು, ಅನಲೈಸ್ ಮಾಡಬೇಕು. ಸೊ ನೆಕ್ಸ್ಟ್ 6 to 10 ಬುಕ್ಸ್ನ ನೀವು ಕಲೆಕ್ಟ್ ಮಾಡ್ಕೋಬೇಕು. ನೆಕ್ಸ್ಟ್ ಇನ್ನೊಂದು, ನಿಮಗೆ ಡೈಲಿ ನೀವು GPS ಸ್ಟಾರು ನೀವು ಪ್ರಿಪ್ರೇಷನ್ ಮಾಡ್ತಾ ಇದ್ದೀರಿ ಅಂದರೆ 6 to 10 ಪೇಜಸ್ 10 to 20 ಪೇಜಸ್ ನೀವು ಡೈಲಿ ಪ್ರಾಕ್ಟೀಸ್ ತಗೋಬೇಕಾಗುತ್ತೆ, ಬರಿಬೇಕಾಗತ್ತೆ. ಸೊ ಬರೀದೇ ನೀವು ಯಾವುದೇ ಕಾರಣಕ್ಕೂ ಅಪಾಯಿಂಟ್ ಆಗಲ್ಲ. ಸೊ ನಾನು ತುಂಬ ಸನ್ನಿವೇಶಗಳು ನೋಡಿದ್ದೀನಿ, ತುಂಬ ಜ್ಞಾನವಂತರು ಇರ್ತಾರೆ, ಆದರೆ ಬರೆಯುವ ಸ್ಕಿಲ್ ಅಂದರೆ ಅವ್ರ ಎಕ್ಸಾಮ್ನಲ್ಲಿ 100% ಫೇಲ್ ಆಗ್ತಾರೆ. ಸೊ ಇಲ್ಲಿ ಇಷ್ಟು GPS ಸ್ಟಾರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಮಾಹಿತಿ. ಸೊ ಇನ್ನೂ ಕೆಲವೊಂದು ಮಾಹಿತಿಗಳು ನಿಮಗೆ ಬೇಕಾಗಿದೆ ಅಂತಂದರೆ ವೈಯಕ್ತಿಕವಾಗಿ ಕರೆ ಮಾಡ್ಬೋದು. ಸೊ ಮತ್ತೆ ನಾನು ಮುಂದಿನ ತರಗತಿಯಲ್ಲಿ
ಸೊ ಇನ್ನು ಯಾವ ರೀತಿ ನಮಗೆ ಇನ್ನು ಪ್ರಿಪ್ರೇಷನ್ ಸಬ್ಜೆಕ್ಟ್ ವೈಸ್ ಆಗಿರ್ಬೋದು ಮತ್ತು ಕ್ವಶನ್ ಪೇಪರ್ ಯಾವ ರೀತಿ ಅನಲೈಸ್ ಮಾಡಬೇಕು ಅನ್ನೋದನ್ನು ನಾನು ತಿಳಿಸ್ಕೊಡ್ತೀನಿ. ಸೊ ಈ ಒಂದು ವಿಡಿಯೋ ನಿಮಗೆ ಉಪಯುಕ್ತ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ವಿಶ್ ಆಲ್ ದ ಬೆಸ್ಟ್. ಎಲ್ಲರೂ ಕೂಡ ಈ ಒಂದು GPS ಸ್ಟಾರ್ ಪರೀಕ್ಷೆಯಲ್ಲಿ ಪಾಸಾಗಿ ಉತ್ತಮ ಒಂದು ಸರ್ಕಾರಿ ನೌಕರಿ ಪಡಿತಕ್ಕಂಥ ಒಂದು ಅವಕಾಶ. ಯಾಕೆಂದರೆ ನಿಮಗೆ GPS ಸ್ಟಾರ್ ಅಪಾಯಿಂಟ್ ಆಯಿತು ಅಂತಂದರೆ ನಿಮಗೆ ಮಿನಿಮಮ್ ಈಗ ನಮಗೆ ಬೇಸಿಕ್ ಇರ್ತಕ್ಕಂಥದ್ದು 44,000 ಚಿಲ್ಲರೆ ಇದೆ, ಅಂದರೆ ಹೆಚ್ಚು ಕಮ್ಮಿ 44,500 ಏನೋ ಇದೆ. ಸೊ ಇಷ್ಟು ನಿಮಗೆ ಬೇಸಿಕ್ ಸ್ಯಾಲರಿ ನಿಮಗೆ ಪ್ರೊವೈಡ್ ಆಗುತ್ತೆ. ಸೊ ಆಲ್ಮೋಸ್ಟ್ ನಿಯರ್ಲಿ ಈಕ್ವಲ್ ಟು 56ವರೆಗೂ ನಿಮಗೆ ಸೊ ಸ್ಯಾಲ್ರಿ ಬರೋ ಅವಶ್ಯಕತೆ ಇರುತ್ತೆ, ಅವಕಾಶ ಇದೆ. ಸೊ ಇದನ್ನು ನೀವು ಕಳ್ಕೋಬೇಡಿ. ನೀವು ಒಂದು ಅದಕ್ಕಿಂತ ಮುಂಚೆ ಸೊ ನೀವು ಒಬ್ಬ ಸರ್ಕಾರಿ ನೌಕರರು ಅಂತಕ್ಕಂಥ ಒಂದು ಗುಂಪಿಗೆ ಸೇರೋಕ್ಕೆ ಒಂದು ಉತ್ತಮ ಅವಕಾಶ. ಸೊ ನೀವು ಡೈಲಿ ಯಾವುದೇ ಕಾರಣಕ್ಕೂ ಈಗ ನಮ್ಮ TET ಆಗಿದೆ, ಸ್ವಲ್ಪ ರಿಲ್ಯಾಕ್ಸ್ ಮಾಡೋಣ ಅಂತಕ್ಕಂಥ ಮೈಂಡ್ಸೆಟ್ಟನ್ನು ಹೊರಗೆ ಬರಬೇಕಾಗುತ್ತೆ. ಸೊ ಕಾಂಪಿಟೇಷನ್ನು ಸ್ಪರ್ಧಾತ್ಮಕ ಭಾಳ, ಯಾಕೆಂದರೆ ಪ್ರತಿಯೊಂದು ಅಂಕನೂ ಕೂಡ ಇಂಪಾರ್ಟೆಂಟ್. ಯಾಕೆಂದರೆ ಫಾರ್ ಎಕ್ಸಾಂಪಲ್ ನಾನು ಮಾರ್ಕ್ಸ್ ತೆಗೆದ್ರೆ 76 ಪಾಯಿಂಟ್. ಸೊ ಇಲ್ಲಿ ಸುಮಾರು ಒಂದು 6 ರಿಂದ 7 ಡಿಜಿಟ್ ಇರುತ್ತೆ ಪಾಯಿಂಟ್ ಆದಮೇಲೆ. ಸೊ ಈ ಒಂದು ಪಾಯಿಂಟ್ನಲ್ಲೂ ಕೂಡ ನಿಮಗೆ ಸೊ ಜಾಬನ್ನು ಅವಕಾಶವನ್ನು ಮಿಸ್ ಮಾಡೋಕ್ಕೂ ಚಾನ್ಸಸ್ ಇರುತ್ತೆ. ಹಾಗಾಗಿ ಸೊ ಪ್ರತಿ ಕ್ಷಣವೂ ನೀವು ಮೈಮರೆದೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಸ್ನ ಬರ್ತಕ್ಕಂಥ ಕೆಲವೊಂದು ವಿಷಯಗಳನ್ನು, ಸೊ ನಾನು ನಿಮ್ಮ ಸಕ್ಸಸ್ಗೆ ಕೇವಲ 1% ಉಪಯೋಗ ಆದರೂ ಉಪಯೋಗನೇ ಅದು. ಸೊ ಹಾಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನು ನೀವು ಫಾಲೋ ಅಪ್ ಮಾಡಿ. ಬೇರೆ ಬೇರೆ ಯೂಟ್ಯೂಬ್ ಚಾನಲ್ಸ್ ಇನ್ನು ನಮಗಿಂತ ಒಳ್ಳೊಳ್ಳೆ ಯೂಟ್ಯೂಬ್ ಚಾನಲ್ಸ್ ಇವೆ, ಅದನ್ನು ಕೂಡ ಉಪಯೋಗ ತಗೊಳ್ಳಿ. ಸೊ ಈ ಒಂದು ತಂತ್ರಜ್ಞಾನವನ್ನು ಉಪಯೋಗಿಸ್ಕೊಂಡು ನಿಮ್ಮ ಯಶಸ್ಸಿನ ಒಂದು ಮೆಟ್ಟಿಲನ್ನು ಏರಿ ಅಂತಕ್ಕಂಥ ಒಂದು ಸಂದೇಶ ನೀಡ್ತಾ, ಓಕೆ. ಸೊ ನೆಕ್ಸ್ಟ್ ಕ್ಲಾಸ್ನಲ್ಲಿ ಮೀಟ್ ಆಗೋಣ. ವಿಶ್ ಆಲ್ ದ ಬೆಸ್ಟ್. ಬೈ, ಟೇಕ್ ಕೇರ್.